ನೀವು ದಿನ ಇಲ್ಲೇ ಇರ್ತೀರಾ? ಹ್ಞೂ ಸರ್. ಮತ್ ಮನೆಗೆ ಹೋಗೋದು? ಮಹೇಶ್ ಸರ್ ಕ್ರಿಯೇಟಿವಿಟಿ ನೋಡಿ ಇದ್ರಲ್ಲಿ ಸರ್ ಇದು ಮನೆ ಅಂತೂ ಅಲ್ಲ. ಲಾಸ್ಟ್ ಕಟ್ತಾ ಇದೆ ನೋಡಿ, ಎಲ್ಲ ಇಂಚು ನಿಧಾನಕ್ಕೆ ನೋಡಿ, ಏನಿಲ್ಲ ಈಗ ಸುಮ್ನೆ ಇಷ್ಟೇ. ಇದು ನನಗೆ ಚುಚ್ಚುತ್ತೀಗ ಈಗ್ಲಾಗ್ಲು ಚುಚ್ಚುತ್ತೀಗ ಕಾಣ್ತಾ ಇದೆ ನೋಡಿ, ಇಲ್ಲಿ ಈಗ ಬರ್ತಾವ ಒಂದೊಂದೇ ಬರ್ತಾವ. ಈಗ ಫಸ್ಟ್ ಅಟ್ಯಾಕ್ ಮಾಡೋದು ಕೈ ಮತ್ತು ಮುಖಕ್ಕೆ. ಒಂದ್ ಹೇಳ್ತೀನಿ ಕೇಳಿ ಸರ್, ಅದು ತೊಂದ್ರೆ ಆದಾಗ ಮಾತ್ರನೇ ಅದು ಎದ್ದು ಬರೋದು. ಇದೆಲ್ಲ ಇದೆಯಲ್ಲ ಇದು ಇವೆಲ್ಲ ಮೊಟ್ಟೆಗಳು ಅದ್ರದ್ದು, ಅವೆಲ್ಲಾ ಬಂದು ನನ್ನನ್ನೇ ಕಚ್ಚಬೇಕು ಅಂತ ಬರಲ್ಲ. ಅವು ಗಾಬರಿ ಬೀಳೋದು, ಗಾಬರಿ ಬಿದ್ದು ಹಿಂಗಿನ್ನ ಡ್ಯಾನ್ಸ್ ಹಿಂಗೆಲ್ಲ ಆಡಿದ್ರೆ ಇನ್ನೇ ಬರೀ ಯಥೇಚ್ಛವಾಗಿ ಬಂದು ಕಚ್ಚುತ್ತವೆ. ಉರುಬ್ದೆ ಇವಾಗೆಲ್ಲ ಜೇನ್ ಎದ್ದೋಳ್ತಲ್ವ, ಇವಾಗ ಹುಳಗಳು ಎದ್ದೋಳ್ತಲ್ವಾ, ಏನಾದ್ರು ನಿಮ್ಗೆ ಕಚ್ಚುತ್ತಾ? ಇಲ್ಲ ಏನು ಮಾಡ್ಲಿಲ್ಲ. ಅದ್ ಜೇನ್ ಲಾಭನೇ ನಿಮ್ಗೆ. ಇದ್ರಲ್ಲಿ ನೀವು ಜೇನ್ ತುಪ್ಪ ತಿನ್ಬಹುದು, ಆದ್ರೆ ಅಟ್ಲೀಸ್ಟ್ ಅದು ಪಾಲಿನೇಷನ್ ಆಗುತ್ತಲ್ಲ, ಮರದ ಮೇಲೆ ಕಟ್ಟುತ್ತೆ ಬಿಡಿ. ಅದು ಇದು ಒಂಥರ ಆನೆಗೆ ಅಂಕುಶ ಇದ್ದಂಗೆ ಜೇನ್ ಹುಳಕ್ಕೆ ಇದ್ರ ಮೇಲೆ ಬಂದು ಕುತ್ಕೊಳುತ್ತೆ. ಇದು ತಡೆಯುತ್ತೆ ಮುಳ್ಳ. ಒಂದ್ ಎಲೆ ತಗೊಂಡು ಅದನ್ನ ಹಿಂಗ್ ರಬ್ ಮಾಡಿ, ಅದು ಸ್ಮೆಲ್ ಬರಬಾರ್ದು ಅಷ್ಟೇ. ನಮಗೂ ಆದಾಯ ಐತೆ, ಅವು ಉಳ್ಕಂತವೆ, ಅವು ಉಳಿತವೆ, ನಾವು ಉಳಿತೀವಿ. ಅದ್ ಬಿಟ್ಬಿಟ್ಟು ಒಂದ್ ಜೇನ್ ಗುಡ್ಕೆ ಐತೆ ಅಂದ್ಬಿಟ್ಟು ಹೋಗಿ ಬೆಂಕಿ ಹಾಕೋದು, ಅದನ್ನ ಸುಟ್ಟಾಕೋದು. ಸರ್ ಅವಾಗ್ಲೇ ಒಂದ್ ಮಾತಾಡ್ದೆ, ಎರೆಹುಳು ಹೇಗೋ ರೈತನ್ಗೆ ಜೇನುಳನು ಹಾಗೆ. ಒಂದು ತೋಟದಲ್ಲಿ ನೆಲದಲ್ಲಿ ಎರೆಹುಳ ಇರ್ಬೇಕು, ಮರದಲ್ಲಿ ಜೇನ್ ಇರ್ಬೇಕು. ಸರ್ ಒಂದು ಇದ್ರಲ್ಲಿ ಕಡಿಮೆ ಅಂದ್ರೆ 6,000ದಿಂದ 10,000ದವರೆಗೂ ಒಂದು ಕುಟುಂಬ ಸೇರಿ ಇರುತ್ತೆ ಸರ್. ನೋಡಿ ಪರಾಗ ತಗೊಂಡ್ ಹೋಗ್ತಾ ಇದೆ, ಕಾಣಿಸ್ತಾ ಇದೆ ಅಲ್ಲಿ ಒಳಗಡೆ. ಈಗ ನೋಡಿ ಅದೇನ್ ಮಾಡುತ್ತೆ ಅಂತ ಹಂಗೆ ಅಬ್ಸರ್ವ್ ಮಾಡಿ. ಸರ್ ನಿಮಗೆ ಅಡಿಗೆ ಎಲ್ಲ ಬರುತ್ತಾ? ಎಲ್ಲ ಸರ್ ಬರುತ್ತೆ, ಎಲ್ಲ ಬರುತ್ತೆ. ಟೀನು ಆಕ್ಚುಲಿ ಇವರೇ ಕಾಸಿದಾರೆ, ಇವಾಗ ಆಲ್ರೆಡಿ ರೆಡಿ ಆಗಿದ್ಯಾ? ರೆಡಿ ಆಗಿದೆ ಸರ್. ಯಾವಾಗ ಕಲ್ತಿದ್ ನೀವು ಅಡಿಗೆನ? ಇವಾಗ ಸುಮಾರು ವರ್ಷಗಳಾಗೋಯ್ತು. ಬೆಂಗಳೂರಲ್ಲಿ ಇದ್ದಾಗ ಬ್ಯಾಚುಲರ್ ಲೈಫ್ ಇದ್ದಾಗಲೇ ಕಲ್ತ್ಬಿಟ್ಟಿವಿ. ನೀವು ದಿನ ಇಲ್ಲೇ ಇರ್ತೀರಾ? ಹ್ಞೂ ಸರ್. ಮತ್ ಮನೆಗೆ ಹೋಗೋದು? ಮನೆಗೂ ಹೋಗ್ತೀನಿ. ಮನೆ ಎಲ್ಲಿಂದ ಹತ್ರ ಆಗುತ್ತೆ? ಇಲ್ಲೇ ಚೇಳೂರಲ್ಲೇ. ಎಷ್ಟು ದೂರ ಆಗುತ್ತೆ ಇದು? 1 ಕಿಲೋಮೀಟರ್. ಅಂತಾಪುರ. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? 1.5 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್. ಮಹೇಶ್ ಸರ್ ಕ್ರಿಯೇಟಿವಿಟಿ ನೋಡಿ ಇದ್ರಲ್ಲಿ ಇಕ್ಕಳನ ಇದ್ರಲ್ಲಿ ಮಾಡಿ. ಸರ್ ಇದು ಮನೆ ಅಂತೂ ಅಲ್ಲ, ಕಟಿಂಗ್ ಪ್ಲೇಯರ್. ಸೊ ಇಲ್ಲಿ ಯಾರು ಕೇಳೋರು ಇರಲ್ಲ. ಸೊ ತೋರಿಸಿದ್ದೇನೆ, ನಮ್ಗೆ ಟೂಲ್ಸ್ ಎಲ್ಲ ಒಂದೇನೆ. ಸೊ ತುಂಬಾನೇ ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ ಇದಾರೆ. ಸೊ ಮಧ್ಯಾಹ್ನ ಊಟ ಆಯ್ತು, ಇಲ್ಲೇ ಜೊತೆಲ್ಲೇ ಊಟ ಮಾಡಿದ್ವಿ. ಈಗ ಟೀ ಕುಡಿ ಬನ್ನಿ ಅಂತ ಕರೆದ್ರು. ಈಗ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈ ಜೇನು ಕೃಷಿಯಲ್ಲಿ ಶುಗರ್ ಫೀಡಿಂಗ್ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಮಂಜಣ್ಣ ಹೇಳ್ತಾರೆ. ಸೊ ಬನ್ನಿ ಒಳಗೆ ತೋರಿಸ್ತಾರೆ ಅವರು. ಬಾಣ ಬನ್ನಿ. ಜೇನು ಬಾಕ್ಸ್ ನ ಇಡೋರು ಶುಗರ್ ಫೀಡಿಂಗ್ ಮಾಡ್ಲೇಬೇಕಾ? ಹೊಸದಾಗಿ ಜೇನ್ ಬಾಕ್ಸ್ ಸಿಗ್ತಾರಲ್ಲ, ಅವರು ಫಸ್ಟ್ ಮಾಡ್ಲೇಬೇಕು ಶುಗರ್ ಫೀಡಿಂಗ್. ಏನೇನು ಪ್ರೊಸೀಜರ್ ಇದೆ? ಏನೇನಿಲ್ಲ, ಇಲ್ಲಿ ಸಕ್ಕರೆ ಈಗ ಯಾವ್ದಾರ ಒಂದ್ ಲೋಟ ತಾಳಿ, ಒಂದ್ ಲೋಟ ಸಕ್ಕರೆ ಹಾಕೊಳ್ಳಿ. ಲೋಟ ಫುಲ್ ಸಕ್ಕರೆ ಹಾಕ್ಬೇಕು? ಲೋಟ ತುಂಬಾ ಸಕ್ಕರೆ ಹಾಕೊಳ್ಳಿ. ಓಕೆ. ಒಂದ್ ಲೋಟ ಪೂರ್ತಿ ಸಕ್ಕರೆ ಹಾಕಿ ಆ ಬಾಕ್ಸಿಗೆ ಫುಲ್. ಅದಾದ್ಮೇಲೆ ನೀರು, ಈ ಯಾವ ಲೋಟದಾಗ ನೀವು ಸಕ್ಕರೆ ಹಾಕಿರ್ತಿರೋ ಆ ಲೋಟದಾಗೆ 1.5 ಲೋಟ ನೀರ್ ಹಾಕ್ಬೇಕು. ಈ ಲೋಟ ಆದ್ಮೇಲೆ 1.5 ಲೋಟ ನೀರ್ ಹಾಕ್ಬೇಕು. ಜೇನುಗಳಿಗೆ ಅವಕ್ಕೆ ಒಂಚೂರು ಶಕ್ತಿ ಬರ್ಲಿ, ಸ್ಟ್ರಾಂಗ್ ಇರ್ಲಿ ಅಂತ, ಆಮೇಲೆ ಇಮ್ಯುನಿಟಿ ಇರ್ಲಿ ಅಂತ, ಪವರ್ ಇರ್ಲಿ, ಆಮೇಲೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಬರ್ಲಿ. ಸೊ ಅರ್ಶಿನ ನಾವು ಇಮ್ಯುನಿಟಿ ಬೂಸ್ಟರ್ ಅಂತ ಕರಿತೀವಿ. ರೋಗ ನಿರೋಧಕ ಶಕ್ತಿ ಮತ್ತೆ ಯಾವುದೇ ಫಂಗಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅರ್ಶಿನ ಹಾಕ್ತಿವಿ. ಓಕೆ, ಈಗ ಆಗ್ತಾ ಇದಾರೆ, ಮಿಕ್ಸ್ ಮಾಡ್ತಾ ಇದಾರೆ ಅರ್ಶಿನ. ಒಂದೇ ಒಂದ್ ಚಿಟಿಕೆ ಅಷ್ಟು, ಕ್ಯಾಮ್ರಾ ತೋರಿಸಿ. ಸಕ್ಕರೆ, ನೀರು, ಅರಿಶಿನ ಮೂರನ್ನು ಕರಗಿಸ್ತಾ ಇದ್ದಾರೆ. ಸೊ ಶುಗರ್ ಫೀಡಿಂಗ್ ಮಾಡೋ ಪ್ರೊಸೀಜರ್ ಇದು. ಚೆನ್ನಾಗಿ ಅದು ಫುಲ್ ಡಿಸಾಲ್ವ್ ಆಗ್ಬೇಕು, ಕರಗತಕ ಮಾಡ್ಬೇಕು. ಓಕೆ ಸರ್, ಇವಾಗ ಈ ಬಾಕ್ಸ್ ಮೇಲೆ ಶುಗರ್ ಫೀಡಿಂಗ್ ಡಬ್ಬಿ ಇಟ್ಟಿದೀವಿ. ಸೊ ಇದರಲ್ಲಿ ಸಕ್ಕರೆ, ನೀರು, ಅರಿಶಿನ ಮತ್ತೆ ಸ್ಪಾಂಜ್ ಎಲ್ಲ ಮಿಕ್ಸ್ ಇದೆ. ಸೊ ಏನಕ್ಕೆ ಬೇಕು, ಮೇನ್ ಕಾರಣ ಏನು ಇಡಕ್ಕೆ? ಸರ್ ಇದು ಶುಗರ್ ಫೀಡಿಂಗ್ ಯಾಕೆ ಕೊಡ್ತೀವಿ ಅಂತ ಅಂದ್ರೆ, ಇದು ಒಂಥರ ಟೆಂಪರರಿ ಫುಡ್. ಇದಕ್ಕೆ 2 ಸಂದರ್ಭದಲ್ಲಿ ನಾವು ಇದನ್ನ ಶುಗರ್ ಫೀಡಿಂಗ್ ಕೊಡ್ಬೇಕಾಗುತ್ತೆ. ಒಂದು ಅಭಾವ ಕಾಲ ಅಂದ್ರೆ ಮಳೆಗಾಲ, ಹೂವುಗಳು ಇಲ್ದಲ್ಲ ಇರೋ ಕಾಲದಲ್ಲಿ ನಾವು ಶುಗರ್ ಫೀಡಿಂಗ್ ಕೊಡ್ಬೇಕಾಗತ್ತೆ. ಇನ್ನೊಂದು ಬಾಕ್ಸ್ ನ ನಾವು ಕುಟುಂಬನ ಪಾಲ್ ಮಾಡ್ತೀವಿ. ಈಗ ಒಬ್ರು ರೈತರಿಗೆ ನಾವೊಂದು ಕುಟುಂಬ ಕೊಡ್ತಾ ಇದೀವಿ, ಡಿವೈಡ್ ಮಾಡಿ ಕೊಡ್ತಿದೀವಿ. ಆ ಸಂದರ್ಭದಲ್ಲಿ ನಾವು ಶುಗರ್ ಫೀಡಿಂಗ್ ಕೊಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ, ಈಗ ನೋಡ್ತಿದ್ದೀರಾ ಈ ಬಾಕ್ಸ್ ಇಲ್ಲಿದೆ, ಇಲ್ಲಿ ಸೊ ಹುಳಗಳು ಇದೆ, ಎಲ್ಲ ಇದೆ. ಸೊ ಈ ಜಾಗ ಇದಕ್ಕೆ ಫೆಮಿಲಿಯರ್ ಆಗಿರುತ್ತೆ, ಗೊತ್ತಿದೆ ಇದಕ್ಕೆ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ. ಇದು 1 ಕಿಲೋಮೀಟರ್ ಸುತ್ತಾಡ್ತಿಲ್ಲ, ಆಹಾರ ಎಲ್ಲೆಲ್ಲಿ ಏನಿದೆ ಅಂತ ಆಹಾರ ಹುಡುಕೊಂಡು ಹೊರಟೋಗುತ್ತೆ. ಈಗ ಸಡನ್ ಆಗಿ ಇನ್ನೊಂದ್ ಜಾಗಕ್ಕೆ ನಾವು ಶಿಫ್ಟ್ ಮಾಡ್ತೀವಿ. ಅದು ನೈಟ್ ಹೊತ್ತೆ ನಾವು ಶಿಫ್ಟ್ ಮಾಡೋದಾಗಿರೋದ್ರಿಂದ ಬೆಳಗ್ಗೆ ಎಲ್ಲ ಆಹಾರ ಸಿಗುತ್ತೆ. ಅಂದ್ರೆ ಸಡನ್ ಜಾಗ ಚೇಂಜ್ ಆದಾಗ ಅವಕ್ಕೆ ಇದಾಗಲ್ಲ. ಸೊ ಹಂಗಾಗಿ ಬ್ಯಾಕಪ್ ಸಲುವಾಗಿ ನಾವು ಇದನ್ನ ಶುಗರ್ ಫೀಡಿಂಗ್ ಕೊಡ್ತೀವಿ. ಈ ಶುಗರ್ ಫೀಡಿಂಗ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ಅಟ್ಲೀಸ್ಟ್ ಈ ಬಟ್ಲಲ್ಲಿ ಅಟ್ಲೀಸ್ಟ್ ಒಂದು 1/4 ಲೀಟರ್ ಅಂತ ಇಟ್ಕೊಳ್ಳಿ. 250 ml ಶುಗರ್ ಫೀಡಿಂಗ್ ಇದೆ.
ಕಡಿಮೆ ಅಂತ ಅಂದ್ರೂ ಒಂದು 4 ರಿಂದ 5 ದಿವಸ ಇದು ಅದಕ್ಕೆ ಆಹಾರ ಒಂದು ಬಟ್ಲು ಸಾಕು, ಹೌದು 4 ರಿಂದ 5 ದಿನ ಆಗುತ್ತೆ. ಆಗುತ್ತೆ. ಮತ್ತೆ ಅದಾದ್ಮೇಲೆ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡ್ಬೇಕು. ಅದೇ ಇದನ್ನ ನಾವು ಹೊರಗಡೆನೂ ಕೊಡ್ಬೋದು. ಈಗ ನಾನು ಹೊರಗಡೆ ಕೊಟ್ಟಿದ್ದೀನಿ, ಯಾಕಂತಂದ್ರೆ ಹೊರಗಡೆ ಏನಾಗುತ್ತೆ ಅಂತಂದ್ರೆ ಇವಾಗ ಮಳೆ ಇಲ್ಲ, ಬಿಸ್ಲಿಲ್ಲ, ಇವ್ ಆರಾಮಾಗಿ ಮೇಲ್ಗಡೆ ಬಂದು ಕುತ್ಕೊಂತವೆ, ಕುಡಿತವೆ. ಸೊ ಮಳೆಗಾಲದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಒಳಗಡೆ ಇಡ್ಬೋದು. ಈ ತರ ಇಟ್ಟಾಗ ಏನಾಗುತ್ತೆ ಅಂತಂದ್ರೆ ಹೊರಗಡೆ ಮಳೆ ಇಲ್ಲ ಅಂತಂದಾಗ ಈ ಹುಳಗಳು ಬರ್ತವೆ, ಬೇರೆ ಹುಳಗಳು ಬರ್ತವೆ. ಅವಾಗ ಏನ್ ಕ್ಲಾಶ್ ಆಗಲ್ಲ, ಕ್ಲಾಶ್ ಗೀಶ್ ಏನೂ ಆಗಲ್ಲ. ಫುಡ್ ಕಡಿಮೆ ಆದಾದ್ಮೇಲೆ ಆಗ್ತಾ 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 ಅವಾಗ ಸ್ಟಾರ್ಟ್ ಆಗುತ್ತೆ, ಹೊಡೆದಾಟ ಸ್ಟಾರ್ಟ್ ಆಗುತ್ತೆ. ಇದು ಒಂದೇ ಜೇನ್ ಬರಲ್ಲ, ಹೆಜ್ಜೇನ್ ಬರುತ್ತೆ, ಕೋಲ್ ಜೇನ್ ಬರುತ್ತೆ, ಮುಜಂಟಿ, ಎಲ್ಲಾ ಜೇನ್ಗಳನ್ನು ನೀವು ಒಂದ್ ಬಾಕ್ಸ್ ಇಟ್ಟಾಗ ನೀವು ನೋಡ್ಬೋದು. ಒಂದ್ 2-3 ದಿವಸದಲ್ಲಿ ಎಲ್ಲದೂನು ಬಂದೇ ಬರ್ತವೆ. ಬರೋ ಬಾಕ್ಸ್ ಗಳಲ್ಲಿ ಒಂದೊಂದ್ ಚಾನ್ಸಸ್ ಅಲ್ಲೇ ಕಟ್ಬೋದು, ನಿಮ್ ತೋಟದಲ್ಲೇನೆ ಜೇನ್ ಕಟ್ಬೋದು. ಅದ್ ನಿಮ್ಗೆ ಲಾಭನೇ ತಾನೆ, ಅದ್ ಜೇನ್ ಲಾಭನೇ ನಿಮ್ಗೆ. ಇದ್ರಲ್ಲಿ ನೀವು ಜೇನ್ ತುಪ್ಪ ತಿನ್ಬೋದು, ಆದ್ರೆ ಅಟ್ಲೀಸ್ಟ್ ಅದು ಪಾಲಿನೇಷನ್ ಆಗುತ್ತಲ್ಲ, ಮರದ ಮೇಲೆ ಕಟ್ಟುತ್ತೆ ಬಿಡಿ. ಅದು ಒಂದ್ ಹೆಜ್ಜೆನೆ ಆಗ್ಲಿ, ಒಂದು ಜೇನೆ ಆಗ್ಲಿ ಒಂದ್ ತೋಟದಲ್ಲಿ ಇತ್ತು ಅಂತ ಅಂದ್ರೆ ಅದು ಒಳ್ಳೇದೇ. ಅದು ಒಂದು ಹೆಜ್ಜೆನ 10,000 ರೂಪಾಯಿಗೆ ಸಮ. 10,000 ರೂಪಾಯಿ ಅಲ್ಲ, 1,00,000 ರೂಪಾಯಿ ಕೊಡ್ತೀನಿ ಹೆಜ್ಜೆನ. ಗೂಡು 10,000 ರೂಪಾಯಿ ಮಿನಿಮಮ್, 10,000 ರೂಪಾಯಿ ಸಮ. ರೈತಂಗೆ ಹೆಜ್ಜೆ ಅನ್ಕೊಂಡ್ರೆ ಬೆಂಕಿ ಹಾಕಿ ಓಡಿಸೋದು ಅವ್ ಮಾಡ್ಲೇಬಾರ್ದು. ಯಾವಾಗ ಹೆಜ್ಜೆನ ನಾವು ತೆಗಿಬೇಕು ಅಂದ್ರೆ ಈ ಸಿಟಿಗಳಲ್ಲಿ ಗೂಡು ಅಲ್ಲಿ ಇಲ್ಲಿ ಏನೋ ತೊಂದರೆ ಆಗ್ತಾ ಇತ್ತು ಅಂದಾಗ ಮಾತ್ರ. ತೋಟದಲ್ಲಿ ಏನಾದ್ರು ಹೆಜ್ಜೆನ್ ಕಟ್ಟು ಅಂದ್ರೆ ಯಾವುದೇ ಕಾರಣಕ್ಕೂ ಜೇನ್ನ ತೆಗಿಬೇಡಿ. ಅಂದ್ರೆ ಈಗ ನಿಮ್ ತೋಟದಲ್ಲ ಸಡನ್ ಆಗಿ ಒಂದ್ ಹೆಜ್ಜೆನ್ ಕಟ್ಲಿ, ಸಂತೋಷ ಅದು. ನಿಮಗೆ ಏನು ಭಯ ಆಗಲ್ವಾ? ಸರ್ ಒಂದ್ ಹೇಳ್ತೀನಿ ಕೇಳಿ ಸರ್, ಅದು ತೊಂದ್ರೆ ಆದಾಗ ಮಾತ್ರನೇ ಅದು ಎದ್ದು ಬರೋದು. ಈಗ ಅಲ್ಲಿಗೆ ಬರುತ್ತೆ, ತಡಿ ತೋರಿಸ್ತೀನಿ, ತಡೀರಿ. ಈ ವಾಸನೆ ಬರ್ತಾವ ನೋಡಿ. ಒಂದ್ ಹುಳ ಬಂದ್ರೆ ಸಾಕು, ಆಟೋಮೆಟಿಕ್ ಆಗಿ ಎಲ್ಲಾ ಹುಳಗಳು ಬರ್ತವೆ. ಏರಿ ಕಟ್ತಾ ಇದೆ ನೋಡಿ, ಅದು ಲಾಸ್ಟ್ ಕಟ್ತಾ ಇದೆ, ಅದನ್ನ ಝೂಮ್ ಮಾಡ್ಕೊಳ್ಳಿ. ಲಾಸ್ಟ್ ಕಟ್ತಾ ಇದೆ ನೋಡಿ, ಎಲ್ಲ ಇಂಚು ನಿಧಾನಕ್ಕೆ ನೋಡಿ ಹೆಂಗ್ ಕಟ್ಟುತ್ತೆ ಅಂತ. ಅದು ಕಟ್ತಾ ಇರೋದು ವ್ಯಾಕ್ಸ್ ನ ಕಟ್ತಾ ಇರೋದು ಅದು. ನೋಡಿ ಹೆಂಗ್ ವರ್ಕ್ ಮಾಡ್ತಾ ಇದೆ ಎಲ್ಲ ಸೇರಿ. ಆದ್ರೆ ನಮಗ್ ಕಣ್ಣ ಕಾಣೋದೇನು ಸುಮ್ನೆ ಕೂತಿದೆ ಅಂತ ವ್ಯಾಕ್ಸ್ ನ ರೆಡಿ ಮಾಡ್ತಾ ಇದೆ. ಅದು ಕಟ್ಕಂತ ಅದ್ರ ನೋಡಿ, ಅದು ಕ್ಯಾಲ್ಕುಲೇಷನ್ ಎಷ್ಟಿರ್ಬೋದು. ಒಂದೊಂದು ಕೋಣೆನೂ ಹಿಂಗ 6 ಮೂಲೆ ಬರುತ್ತಲ್ಲ, ಎಲ್ಲ ಒಂದೇ ಸೈಜ್ ಇರುತ್ತೆ. ಕರೆಕ್ಟ್ ಮೆಜರ್ಮೆಂಟ್ ಇರುತ್ತೆ. ಇದೆಲ್ಲ ವರ್ಕ್ ಮಾಡ್ತಾ ಇರೋದು ಅದೆಲ್ಲ ಇಷ್ಟಿಷ್ಟೇ ಕಟ್ಟಿ ಅಷ್ಟು ಹುಳಗಳು ಕೆಲಸ ಮಾಡ್ತಾ ಇದಾವೆ ನೋಡಿ. ಒಂದ್ ಬಂತಾಗ್ಲೇ ತಡೀರಿ, ಈಗ ತೋರಿಸ್ತೀನಿ. ಇನ್ನ ಈಗ ಬರುತ್ತೆ ತಡೀರಿ. ಅದು ಶುಗರ್ ಫೀಡಿಂಗ್ ಒಂದ್ಸತಿ ಕುಡಿತು ಅಂತಿದಂಗೆ ಟೇಸ್ಟಿಗೆ ಎಲ್ಲ ಬಂದ್ಬಿಡ್ತವೆ. ಇವಾಗ ನೋಡ್ತಾ ಇರ್ಬೋದು ನೀವು, ಎಲ್ಲಾ ಕಂಪಾರ್ಟ್ಮೆಂಟ್ ಅಲ್ಲೂ ಫುಲ್ಲು ಹೆವಿ ವರ್ಕ್ ಮಾಡ್ತಾ ಇದೆ ನೋಡಿ. ನಮಗೆ ಅನ್ಸುತ್ತೆ ಅದು ಸುಮ್ನೆ ಕುತ್ಕೊಂಡಿದೆ ಅಂತ, ಬಟ್ ಅದು ಸುಮ್ನೆ ಕುಂತಿಲ್ಲ. ಅಲ್ಲಿ ನೋಡಿ ಕುಡಿತಾ ಇದೆ. ಇವಾಗ ಶುಗರ್ ಫೀಡಿಂಗ್ ತಗೊಂತ ಇದೆ ನೋಡಿ. ಇಲ್ಲಿ ಈಗ ಬರ್ತಾವ ಒಂದೊಂದೇ ಬರ್ತಾವ. ಈಗ ಅದು ವಿತ್ತು ಅದು ಮುಂದೆಗಡೆ ನಳಕೆ ಬರುತ್ತೆ ನೋಡಿ. ಆ ನಳಕೆ ಮುಖಾಂತರವಾಗಿ ತಗೊಂಡು ತನ್ನ ಹೊಟ್ಟೆಲಿ ಒಂದು ಪಾರ್ಟ್ಸ್ ಇರುತ್ತೆ, ಅದ್ರೊಳಕ್ಕೆ ಅದನ್ನ ತಗೊಳುತ್ತೆ. ಅದನ್ನ ತಂದು ಅದು ಏರಿ ಕಟ್ಟೋದು ನೋಡಿ. ಒಂದೊಂದಾಗಿ ಹಂಗೆ ಬರಕ್ ಸ್ಟಾರ್ಟ್ ಆಗ್ತವೆ. ಕೆಲವರು ನನ್ನ ಕೇಳ್ತಾರೆ, ಸುಮಾರು ಜನ, ಆಲ್ಮೋಸ್ಟ್ ಎಲ್ಲಾರು ಮಾಡೋದು ಈ ಕಡ್ಡಿಗಳಲ್ಲಿ ಈ ಗರಿಗಳನ್ನ ಹಾಕ್ಬಿಟ್ಟು ಶುಗರ್ ಫೀಡಿಂಗ್ ಮಾಡ್ತಾರೆ. ಆಮೇಲೆ ಕಾಯಿ ನಾರು, ಸ್ಪಂಜ್ ಬದಲು ಅವನ್ನ ಹಾಕೋರು. ಸೊ ಸ್ಟಾರ್ಟಿಂಗ್ ನಾನು ಅದೇ ತರ ಮಾಡ್ತಿದ್ದು. ಸೊ ಇದೇನಾಗುತ್ತೆ ಅಂದ್ರೆ ಅದನ್ನ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದು ಪಾಕ ಅಂಟು ಇರೋದ್ರಿಂದ ಎಲ್ಲ ಹೋಗಿ ಸಂದಿಯಲ್ಲಿ ಸಿಗಾಕೊಂಡು ಹುಳುಗು ಸಿಕ್ಕಾಪಟ್ಟೆ ಸಾಯ್ತವೆ. ಕಾಲುಗಳು ಎಲ್ಲ ಸಿಗಾಕೊಂಡ್ಬಿಡುತ್ತೆ ಅದ್ರೊಳಗಡೆ. ಈ ಸ್ಪಂಜ್ ಏನು ಅಂತಂದ್ರೆ ಲೈಕ್ ಎ ಫ್ಲವರ್ ತರ ನೋಡಿ, ಎಷ್ಟು ಸ್ಮೂತ್ ಇದೆ. ಇಲ್ಲಿ ನೋಡಿ, ಇದು ಫುಲ್ ಇದ್ರ ತುಂಬಾ ಜ್ಯೂಸ್ ಇದೆ, ಶುಗರ್ ಇದೆ. ಈಗ ಹಿಂಡಿದ್ರೆ ನೀರ್ ಕಾಣುತ್ತೆ ನಿಮಗೆ, ಸರಿನಾ? ಸೊ ಇದ್ರ ಮೇಲೆ ಕುತ್ಕೊಳ್ಳುತ್ತೆ. ಇದಕ್ಕೆ ಯಥೇಚ್ಛವಾಗಿ ಆಹಾರ ಸಿಗುತ್ತೆ. ಸೇಮ್ ಒಂದು ಹೂವಿನ ಮೇಲೆ ಕೂತಾಗ ಎಷ್ಟು ಈಸಿಯಾಗಿ ತಗೊಳುತ್ತೋ ಅಷ್ಟೇ ಫೀಲ್ ಬರುತ್ತೆ. ಅಂಡ್ ಇದ್ರ ಯಾವ್ದೇ ಕಾರಣಕ್ಕೂ ಇದು ಸಂಧಿ ಸಿಗಾಕೊಂಡ್ ಸಾಯಲ್ಲ. ಇದು ಈಗ ನೋಡ್ಬೋದು ನೀವು, ಇಲ್ಲಿ ಕುತ್ಕೊಂತ ಇಲ್ಲಿ ಇರುತ್ತೆ, ಆರಾಮಾಗಿ ಎದ್ದೋಗುತ್ತೆ. ಕಾಲೇ ಆಗ್ಲಿ ಏನೇ ಆಗ್ಲಿ ಸಿಗಾಕಣಲ್ಲ. ಸೊ ಕಂಪ್ಲೀಟ್ ಆಗಿ ಅದಕ್ಕೆ ಆಹಾರ ಕಂಪ್ಲೀಟ್ ಆಗಿ ಸಿಗುತ್ತೆ. ಆಮೇಲೆ ಇದ್ರಲ್ಲಿ ಏನಾದ್ರು ಡಸ್ಟ್ ಫಸ್ಟ್ ಏನಾದ್ರು ಇದ್ರೂನು ಇದು ಫಿಲ್ಟರ್ ಆದಂಗ ಆಗ್ಬಿಡುತ್ತೆ. ಇದು ಇದ್ರಲ್ಲಿ ಕೇವಲ ಜ್ಯೂಸ್ ಮಾತ್ರ ಸಿಗುತ್ತೆ ಅಷ್ಟೇ. ಇನ್ ಮಿಕ್ಕಿದ್ದೆಲ್ಲ ಡಸ್ಟ್ ಎಲ್ಲ ಗಷ್ಟ ಏನೇನ್ ಇರುತ್ತೆ, ಸಕ್ಕರೆಲ್ಲ ಆಗ್ಲಿ, ಅದು ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಅದೆಲ್ಲ ಹಂಗೆ ಕಚ್ಕೊಂಡಿರುತ್ತೆ. ಅದಕ್ಕೇನಾಗಲ್ಲ. ಅದು ಪ್ಯೂರ್ ಆಗಿ ಮಾತ್ರ ಹೇಳುತ್ತೆ. ಸೊ ಸ್ಪಂಜ್ ಬಿಟ್ರೆ ಆಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಎಲ್ಲ ಮಾಡಿ ನೋಡಾದ್ಮೇಲೆ ದಿ ಬೆಸ್ಟ್. ಇದು ಎಲ್ಲ ನೋಡಿ ಇದ್ರಲ್ಲಿ ಹುಳಗಳು ಬೇಕಾದ್ರೆ ಖಾಲಿ ಆದ್ಮೇಲೆ ಒಂದ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ 2 ಹುಳ ಸತ್ತಿರುತ್ತೆ. ಅದು ಬಿಟ್ರೆ ನೀವೇನಾದ್ರು ಇದ್ರಲ್ಲಿ ಇಟ್ಟು ಗರಿ ಎಲ್ಲ ಹಾಕಿದ್ರೆ ಕಡಿಮೆ ಅಂದ್ರೆ 15-20 ಹುಳ ಸತ್ತಿರುತ್ತೆ. ಅದಕ್ಕಿಂತ ಇದು ದಿ ಬೆಸ್ಟ್. ಇದು ಈಗ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದ್ರೆ, ಈ ಬಾಕ್ಸ್ ನ ನೀವು ಫ್ಯಾಮಿಲಿ ಚೇಂಬರ್ ಮೇಲೆ ಇಟ್ಟಿದ್ದೀರಾ. ನಮ್ ಹಿಂದ್ಗಡೆ ಅಲ್ಲೊಂದಿದೆ ಬಾಕ್ಸ್, ಸೂಪರ್ ಚೇಂಬರ್ ಇದೆ. ಯಾಕೆ ಇದ್ರ ಮೇಲೆ ಇಟ್ಟಿದ್ದೀರಾ, ಅದ್ರ ಮೇಲೆ ಇಟ್ಟಿಲ್ಲ? ಸರ್, ಸೂಪರ್ ಚೇಂಬರ್ ನಾವು ಕಟ್ತಾ ಇರ್ಬೇಕಾದ್ರೆ ಶುಗರ್ ಕೊಟ್ರೆ ನಮಗೆ ಶುಗರ್ ಜೇನುತುಪ್ಪ ಸಿಗಲ್ಲ. ಅಂದ್ರೆ ಈಗ ಇದ್ರೊಳಗೆ ಈಗ ನಾವು ಶುಗರ್ ಫೀಡಿಂಗ್ ಕೊಡೋ ಉದ್ದೇಶ ಏನು ಅಂತ ಫಸ್ಟ್ ತಿಳ್ಕೊಬೇಕು. ಬಿಡಿ, ಏನಕ್ಕೋಸ್ಕರ ಶುಗರ್ ಫೀಡಿಂಗ್ ಕೊಡ್ತೀವಿ ಅನ್ನೋದು ಮೇನ್
ತಿಳ್ಕೊಬೇಕು. ಇವಕ್ಕೆ ಏನೂ ಆಹಾರ ಸಿಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಅವಾಗ ಏನ್ ಮಾಡ್ತಾವ, ಆಹಾರ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆಗೆ ಎದ್ದೋಗ್ತವೆ. ಎಲ್ಲ ಆಹಾರ ಸಿಗುತ್ತೋ ಅಲ್ಲಿ ಎದ್ದೊಟ್ಟೋಗ್ಬಿಡ್ತಾವ ಅವು. ಸೊ ಅವಾಗ ಏನ್ ಮಾಡ್ಬೇಕು ನಾವು, ಈಗ ನಾವು ಇಷ್ಟೊಂದು ಬಂಡವಾಳ ಹಾಕಿರ್ತೀವಿ, ಅದು ಕೌಂಟೆ, ಅದನ್ನು ಬಂಡವಾಳ ಹಾಕಿರ್ತೀವಿ, ನಾವ್ ಆ ಜಾಗದಲ್ಲಿ ಇಟ್ಟು ಸಾಕ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ಟಿರ್ತೀವಿ. ಸೊ ಉಳಿಸ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಚೆನ್ನಾಗಿ ನೋಡ್ಕೊಂಡು ಆಲ್ಟರ್ನೇಟ್ ಏನಾದ್ರು ಫುಡ್ ಮಾಡ್ಬೇಕು. ಈಗ ನಾನಂತೂ ಶುಗರ್ ಫೀಡ್ ಮಾಡ್ಬೋದು, ಅಥವಾ ಹಣ್ಣಿನ ಸ್ಮ್ಯಾಶ್ ಮಾಡ್ಬಿಟ್ಟು ಅಥವಾ ಏನಾದ್ರು ಜ್ಯೂಸ್ ಮಾಡಿ ಕೊಡ್ಬೋದು ಅಲ್ವರಾ. ಬಟ್ ನಾನು ಯಾವ್ದೇ ಕಾರಣಕ್ಕೂ ಹೂವು ಅಂತ ತಯಾರು ಮಾಡಕ್ಕಾಗಲ್ಲ. ಹೂವು ಅದು ನ್ಯಾಚುರಲ್ ಆಗಿ ಬರೋವರ್ಗು ನಾನು ಸಪೋರ್ಟಿವ್ ಆಗಿ ನಾನು ಮಾಡ್ಬೇಕು, ನಾನು ಜೇನ್ ಸಾಕ್ಲೇಬೇಕು ಅನ್ನೋದಾದ್ರೆ. ಹಂಗಾದ್ರೆ ಇವಾಗ ನಾವು ಶುಗರ್ ಫೀಡಿಂಗ್ ಮಾಡ್ತಾ ಇದೀವಲ್ಲ, ಸೊ ಈ ಲಿಕ್ವಿಡ್ ನ ತಗೊಂಡು ಜೇನ್ ಆಗಲ್ವಾ? ಇದು ಜೇನ್ ಆಗೋದಕ್ಕೆಲ್ಲ ಕೊಡ್ತಾ ಇರೋದು, ಇದು ಕೇವಲ ಕುಟುಂಬ ಉಳ್ಕೊಳ್ಳೋದಕ್ಕೋಸ್ಕರ, ಅಭಾವ ಕಾಲದಲ್ಲಿ ಆಹಾರಕ್ಕೋಸ್ಕರ ಮತ್ತೆ ಏರಿ ಕಟ್ಟೋದಕ್ಕೋಸ್ಕರ ಈ ಶುಗರ್ ನ ಉಪಯೋಗಿಸ್ಕೊಂಡು ಏರಿ ಕಟ್ಟುತ್ತದು. ಇದು ಕೇವಲ ಇದು ಎಲ್ಲ ಕುಡ್ದಿರೋ ಜ್ಯೂಸನ್ನು ಅದು ತಾಂಡೋಗ್ಬಿಟ್ಟು ಜೇನ್ ತುಪ್ಪ ಮಾಡಲ್ಲ. ಅದು ಅದೊಂದು ಡೌಟ್ ಇತ್ತು ನನಗೆ, ದಯವಿಟ್ಟು ಅದನ್ನ ತಿಳ್ಕೊಂಬೇಡಿ. ಜೇನ್ ತುಪ್ಪ ಇದರಿಂದ ಜೇನ್ ತುಪ್ಪ ತಯಾರಾಗಲ್ಲ. ಇದು ಕೇವಲ ಕುಟುಂಬ ಬೆಳೆಯೋದಕ್ಕೋಸ್ಕರ 4 ಫ್ರೇಮ್ ಇರುತ್ತೆ. 4 ಫ್ರೇಮ್ 8 ಫ್ರೇಮ್ ಆಗ್ಬೇಕು ಅಂದಾಗ ನೀವು ಸ್ವಲ್ಪ ದಿನದ ಮಟ್ಟಿಗೆ ನೀವು ಶುಗರ್ ಫೀಡಿಂಗ್ ಮಾಡ್ಲೇಬೇಕು. ಸೊ ಅದ್ರ ಫ್ಯಾಮಿಲಿನ ಬೆಳೆಸ್ಕೊಳಕ್ ಮಾಡ್ಲೇಬೇಕಾಗ್ತದೆ. ಈಗ ನನ್ನ ತೋಟದಲ್ಲಿ ನೀವು ನೋಡ್ತಾ ಇರ್ಬೋದು, ಸುತ್ತಮುತ್ತ ಎಲ್ಲಾ ನೋಡಿ, ಅಲ್ಲೆಲ್ಲ ಹೂಗಳಿದೆ, ಯಥೇಚ್ಛವಾಗಿದೆ ನೋಡಿ. ಎಲ್ಲ ಅಡಿಕೆ ಇದೆ, ತೆಂಗಿದೆ, ಎಲ್ಲಾದ್ರಲ್ಲೂ ಹೋಗ್ತಾ ಇದೆ. ಇದಕ್ಕೆ ಆಹಾರ ಕಡಿಮೆ ಇಲ್ಲ ಇಲ್ಲಿ, ಸರಿನಾ? ಆದ್ರೆ ಕೆಲವು ಇದಕ್ಕೂ ಅದೇ ಬೇರೆ ಜಾಗಕ್ಕೆ ಹೋದಾಗ ಏನಾಗುತ್ತೆ ಹೇಳಿ, ಆಹಾರ ಎಲ್ಲೆಲ್ಲಿದೆ ಅಂತ ಗೊತ್ತಾಗಿರಲ್ಲ. ಸೊ ಅದಕ್ಕೊಂದ್ ಸೆಟ್ ಆಗೋರ್ಗು ಅಟ್ಲೀಸ್ಟ್ ಒಂದ್ 15-20 ದಿವಸ ಸೆಟ್ ಆಗೋರ್ಗು ಎವ್ರಿ 3 ಡೇಸ್ ಒಂದ್ಸತಿ 1 ಗ್ಲಾಸ್ ಸಿರಪ್. ಅಕಸ್ಮಾತ್ ನೀವು ಸಾವಯವ ಕೃಷಿ ಮಾಡ್ತಿದ್ದೀರಾ, ಇದು ನೀವು ಸಕ್ಕರೆ ಹಾಕಕ್ ಇಷ್ಟ ಅಲ್ವಾ, ಬೆಲ್ಲ ಏನು ಹಾಕಕ್ ಇಷ್ಟ ಅಲ್ವಾ, ಏನು ಮಾಡ್ಬೇಡಿ, ಬಾಳೆಹಣ್ಣು ಎರೀರಿ ಸ್ಲೈಸ್ ಮಾಡಿ ಅದನ್ನ ಕೊಡಿ. ಅದಿಲ್ಲ ಆದ್ರೆ ಚೀಕು, ಸಪೋಟ ಅದನ್ನ ಚಿದ್ ಮಾಡಿ, ಯಾವ ಹಣ್ಣು ಬೇಕಾದ್ರೂ ಚೆನ್ನಾಗಿ ಅದನ್ನ ರಸ ಬಿಡೋ ತರ ಮಾಡಿ ಅದನ್ನು ಕೊಡಿ, ಅದನ್ನು ತಿನ್ನುತ್ತೆ. ಸೊ ಇದು ಡೈರೆಕ್ಟ್ ಕೊಡ್ತಾ ಇದೀವಿ ಶುಗರ್ ಇದು ಅಲ್ವಾ. ಅದು ಹಣ್ಣಿನಿಂದ ಶುಗರ್ ನ ಸಪರೇಟ್ ಮಾಡ್ಕೊಂಡು ಆಮೇಲೆ ತಗೊಬೇಕದು. ಸೊ ಇದನ್ನ ಕೊಡೋದ್ರಿಂದ ಫ್ಯಾಮಿಲಿ ಬೇಗ ಅಭಿವೃದ್ಧಿ ಆಗುತ್ತೆ, ಫ್ಯಾಮಿಲಿ ಅಭಿವೃದ್ಧಿ ಆಗ್ಬೇಕು ಮತ್ತೆ ಫ್ಯಾಮಿಲಿ ಉಳಿಬೇಕು ಅನ್ನೋದಕ್ಕೋಸ್ಕರ ಶುಗರ್ ಫೀಡಿಂಗ್. ಸೊ ಈಗ ಈ ಬಿಗಿನರ್ಸ್ ಇರ್ತಾರಲ್ಲ, ಅಂದ್ರೆ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಈ ಬಾಕ್ಸ್ ನ ತಗೊಂಡು ನನ್ನ ತೋಟಕ್ಕೆ ತಗೊಂಡೋದೆ, ಒಂದು ಬಾಕ್ಸ್ ತಗೊಂಡೋಗಿ ಅದಾದ್ಮೇಲೆ 1 ವಾರ ಆದ್ಮೇಲೆ ಬರ್ತೀನಿ ಸರ್, ಇರೋ ಬಾಕ್ಸ್ ಅಲ್ಲಿ ಹುಳ ಎದ್ದೋಗ್ಬಿಟ್ಟಿದಾವೆ, ಏನ್ ತಪ್ಪಾಗಿರ್ಬೋದು ಸರ್? ತುಂಬಾ ರೀಸನ್ಸ್ ಇದೆ. ನಿಮ್ ಪ್ರಕಾರ? ನನ್ನ ಪ್ರಕಾರ ಒಂದು ಫುಡ್ ಅವೈಲೇಬಿಲಿಟಿ, ಒಂದು ಫುಡ್ ಅವೈಲೇಬಿಲಿಟಿ ಇರಲ್ಲ, ಇನ್ನೊಂದು ಸೆಕ್ಯೂರಿಟಿ ಇರಲ್ಲ. ಸೊ ಅದಕ್ಕೆ ಏನೋ ಬಂದು ಡಿಸ್ಟರ್ಬ್ ಮಾಡ್ತಾ ಇದೆ ಕೆಳಗಡೆಯಿಂದನೋ, ಅಥವಾ ಏನೋ ಅದು ಒಳಗಡೆ ಏನೋ ಸೇರ್ಕೊಂಡಿರ್ಬೋದು, ಅಥವಾ ಜಾಗ ಸೆಟ್ ಆಗ್ದಲೇ ಇರ್ಬೋದು. ಸೊ ಈ ಎಲ್ಲ ಸಮಸ್ಯೆ, ಅದು ಎದ್ದೋಗೋದಕ್ಕೆ ತುಂಬಾ ಸಮಸ್ಯೆಗಳಿದಾವೆ, 5-6 ಸಮಸ್ಯೆಗಳಿದಾವೆ. ಬಟ್ ನೀವು ಅದು ಯಾಕೆ ಎದ್ದೋಯ್ತು ಅಂತ ನೀವು ನೋಡ್ಬೇಕು ಅಂದ್ರೆ, ಗೂಡು ಖಾಲಿ ಆದ ಗೂಡಲ್ಲಿ ನೋಡ್ಬೋದು, ಮೇಣದ ಹುಳು ಬಂದಿರುತ್ತೆ, ಹುಳಗಳು ಬರುತ್ತೆ, ಮೇಣದ ಹುಳು ಅಂತ. ಅದು ಮೇಣದ ಹುಳು ತೋರಿಸ್ತೀನಿ. ಇದಕ್ಕೆ ಅದೊಂದು ಪ್ರಾಬ್ಲಮ್ ಇದೆ, ಏರಿ ಹಳೇದಾಗ್ತಾ ಆಗ್ತಾ ಮೇಣದ ಹುಳುಗಳು ಸ್ಟಾರ್ಟ್ ಆಗುತ್ತೆ, ಸಣ್ಣಗೆ ಇದು ಬರುತ್ತೆ. ಅದ್ ಬಂದ್ರೆ ನಾವು ತೆಗಿಬೇಕಾಗೋದನ್ನ, ಹೌದು, ಕ್ಲೀನ್ ಮಾಡ್ತಾ ಇರ್ಬೇಕು. 15 ದಿವಸಕ್ಕೊಂದ್ಸತಿ ಕ್ಲೀನ್ ಮಾಡ್ತಾ ಇರ್ಬೇಕು ನಾವು. ಅದನ್ನ ಅದಕ್ಕೇನು ಮಾಡಲ್ಲ, ಜೇನುಹುಳ ಎದ್ದೋಗ್ಬಿಡುತ್ತೆ. ಅದು ಬರೀ ಮೇಣನ ತಿಂದು 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 ಒಳ್ಳೆ ಪತಂಗ ತರ ಆಗ್ಬಿಡುತ್ತೆ, ಅದು ಚಿಟ್ಟೆ ತರ ರೂಪ ತಾಣುತ್ತದು. ಸೊ ಹಂಗಾಗಿ ಅವು ಗೂಡು ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಗೆ ಅವಕ್ಕೆ ಸೆಕ್ಯೂರಿಟಿ ಮತ್ತೆ ಅದಕ್ಕೆ ಸೇಫ್ಟಿ ನಾವು ಮಾಡ್ಕೊಟ್ಟದ್ ಬಿಟ್ರೆ ಬೇರೆ ಏನೇನು ಅದಕ್ಕೆ ಗೂಡು ಕಟ್ಟೋದಕ್ ನಾವೇನು ಮಾಡ್ಕೊಡ್ಬೇಕಾಗಿಲ್ಲ. ಸೊ ಇಷ್ಟೇ, ಈ 2 ಮೇಜರ್ ಸ್ಟೆಪ್ಸ್ ತಗೊಂಡ್ರೆ ನಾವು ಸಂತತಿ ಜಾಸ್ತಿ ಆಯ್ತು ಅಂದ್ರೆ ಅವು ಕರ್ಜಾ ಬಂದ್ರು ಬಿಡಲ್ಲ, ಹತ್ರಕ್ ಬಿಟ್ಕೊಳಲ್ಲ, ಯಾವ ಬಂದ್ರು ಬಿಟ್ಕೊಳಲ್ಲ. ಸೊ ಸ್ಟ್ರೆಂತ್ ಇರುತ್ತೆ, ಒಗ್ಗಟ್ಟಿರುತ್ತೆ, ಯಾಕ್ ಬಂದ್ರು ಫೈಟ್ ಮಾಡಕ್ ಹಿಡಿತವೆ. ನೀವು ಫಸ್ಟ್ ಪೆಟ್ಟಿಗೆ ತಗೊಂಡೋದಾಗ ನಾನು ಹೇಳೋದೇ ಅಷ್ಟು, ಅವ್ರು ಯಾರೇ ಬಂದ್ರು ಸಾರ್ ನಾನು ಡಿವೈಡ್ ಮಾಡೋದ್ ಹೆಂಗೆ, ಜೇನುತುಪ್ಪ ಅದೇನು ಮಾತಾಡ್ಬೇಡಿ, ಕೇಳಿದ್ರೆ ಅದು ಏನು ಯೋಚನೆ ಮಾಡ್ಬೇಡಿ. ನಾನ್ ನಿಮಗ್ 4 ಫ್ರೇಮ್ ಇರೋ ಬಾಕ್ಸ್ ಕೊಡ್ತಿದ್ದೀನಿ, 8 ಫ್ರೇಮ್ ಬಾಕ್ಸ್ ಆಗೋರ್ಗು ಫಸ್ಟ್ ನೋಡ್ಕೊಳ್ಳಿ. ಅದು ಅಲ್ಲಿಗಾರ ನೀವು ನೆಕ್ಸ್ಟ್ ಜೇನು ಕೃಷಿ ಏನು ಯೋಚನೆ ಮಾಡ್ಬೇಡಿ, ಫಸ್ಟ್ ಅದಾಗ್ಲಿ, ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೋಗಿರಂತೆ. ಹೆಂಗೋ 2.5 ತಿಂಗಳಿಂದ 3 ತಿಂಗಳಲ್ಲಿ ನಿಮ್ದು ಆರಾಮಾಗಿ ತುಂಬುತ್ತೆ. 2 ತಿಂಗಳು ಅನ್ಕೊಳ್ಳಿ, 2 ತಿಂಗಳಲ್ಲಿ ತುಂಬವರ್ಗು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. 2 ತಿಂಗಳ ತುಂಬಾ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ಅಷ್ಟೊತ್ತಿಗೆ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಎತ್ತಿ ಎಲ್ಲಾ ಮಾಡಿರ್ತೀರಾ, ಏನು ಅಂತ ಗೊತ್ತಿರುತ್ತೆ. ಆಮೇಲೆ ನೀವು ಮಾಡಿ. ಕಂಪ್ಲೀಟ್ 8 ಫ್ರೇಮ್ ಆದ್ಮೇಲೆ ತೆಗೆದು ಬಿಡ್ತೀನಿ ನಾನು. 8 ಫ್ರೇಮ್ ತುಂಬಿದೆ ಅಂದ್ರೆ ಅವಶ್ಯಕತೆ ಇಲ್ಲ. ವರ್ಕಿಂಗ್ ಜಾಸ್ತಿ ಮಾಡ್ತವೆ, ಹುಳುಗಳು ಜಾಸ್ತಿ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಆಹಾರನು ಜಾಸ್ತಿ ಬರ್ತಾ ಇರುತ್ತೆ, ರಾಣಿನೂ ಮೊಟ್ಟೆ ಜಾಸ್ತಿ ಇಡ್ತಾ ಇರುತ್ತೆ, ಕುಟುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಅಂತ ಟೈಮಲ್ಲಿ ಅವಶ್ಯಕತೆ ಇಲ್ಲ. ಅವಾಗ ಹೊಟ್ಟೆ ತುಂಬಿದಾಗ ಎಲ್ಲ ಬೇಕಾಗಿರೋದು, ಹೊಟ್ಟೆ ಅಷ್ಟ ಕೊಡ್ಬೇಕು ನಾವು. ಅದ್ರ ಅವಶ್ಯಕತೆ ಈ 2 ಟೈಮಲ್ಲಿ ಇರೋದು, ಒಂದು ಅಭಾವ ಕಾಲ, ಇನ್ನೊಂದು ಡಿವೈಡ್ ಮಾಡಿದಾಗ ಅಥವಾ ಕುಟುಂಬ ಸ್ಥಳಾಂತರ ಮಾಡಿದಾಗ. ಈ 2 ಟೈಮಲ್ಲಿ ನಾವು ಶುಗರ್ ಫೀಡಿಂಗ್ ಕೊಡ್ಲೇಬೇಕು. ಜೇನು ಹುಳುಗಳಿಗೆ ಮೇನ್ ರಾಮಬಾಣ, ಅವನ್ನ ಎದ್ದು ಕಳಿಸ್ಬೇಕು ಅಂತಂದ್ರೆ ಬೆಂಕಿ ಏನು ಹಾಕದ್ ಬೇಡ, ಸುಮ್ನೆ ಒಂದಿಷ್ಟು ಹೊಗೆ. ಸೊ ಈಗ ಅದನ್ನ ನಾವು ನೋಡ್ತೀವಿ, ಇನ್ಸ್ಟ್ರೂಮೆಂಟ್ಸ್ ಇಟ್ಟಿದ್ದಾರೆ. ಇದು ನೋಡಿ, ಬೇಸಿಕ್ ಆಗಿ ನಮ್ಗೆ
ಇದು ಒಂಥರ ಆನೆಗೆ ಅಂಕುಶ ಇದ್ದಂಗೆ ಜೇನುಳಕ್ಕೆ. ಓಕೆ, ಏನಿದು ಏನಂತ ಇದು ಕರೀತಾರೆ? ಹೊಗೆ ತಿದಿಗೆ ಅಂತ ಕರಿತೀವಿ. ಹೊಗೆ ತಿದಿಗೆ. ಹೊಗೆ ಇಲ್ಲಿ ಬೆಂಕಿ ಹಾಕ್ಬಿಟ್ಟು ನಾವು ಇದು ಕಟ್ಟಾಗಿದೆ ಇದು ಒಂದು ಬ್ಲೋಯಿಂಗ್ ಇರುತ್ತೆ. ಹಿಂಗ್ ಪ್ರೆಸ್ ಮಾಡಿದಾಗ ಇದರಿಂದ ಹೊಗೆ ಬರುತ್ತೆ. ಇದು ಓಕೆ, ಲೈಕ್ ಪಂಪ್ ತರ. ಇದು ಹೊಗೆ ಬರುತ್ತೆ. ಅದು ಜಸ್ಟ್ ಅದು ನೀವು ಹೊಗೆ ಬಿಟ್ಬಿಟ್ರೆ ಸಾಕು, ಅದು ಡಿಸ್ಟರ್ಬ್ ಹೊಗೆ ಏನ್ ಇಲ್ಲಿಂದ ಬಿಡ್ಬೇಕಾ? ಇಲ್ಲ, ನೀವು ಫ್ರೇಮ್ ಎತ್ತಬೇಕಾದ್ರೂ ಬಿಡ್ಬೋದು. ಓಕೆ, ಅಂದ್ರೆ ಇಡೀ ಕೈ ಅದು ಜಸ್ಟ್ ಅದಕ್ಕೆ ನೀವು ಕೈ ಇಕ್ತಿದ್ದೀರಾ ಅಂತಂದ್ರೆ ಒಂದ್ಸತಿ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಹೊಗೆ ಹೋದ್ರೆ ಸಾಕು. ಅಂದ್ರೆ ಇವಾಗ ಫ್ರೇಮ್ ತಗೊಂತ ಈಗ ಇದು ಖಾಲಿ ಇದೆ ಅಲ್ವಾ, ಇದು ಫ್ರೇಮ್ ಹಿಂಗ್ ಇದೆ. ಹೀಗೆ ಓಕೆ, ಇಲ್ಲಿ ನಾವು ಮುಟ್ಟಬೇಕಿಲ್ಲ, ಎಲ್ಲ ಜೇನುಳ ಇದೆ. ಸುಮ್ನೆ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಹೊಗೆ ಬರುತ್ತೆ. ಅವಾಗ ನಾವು ಈಸಿಯಾಗಿ ಜಾಗ ಆಗುತ್ತೆ. ಸುಮ್ನೆ ಹಿಂಗ್ ಕೈ ಎತ್ಕೊಬೇಕಾದ್ರೆ ಸುಮ್ನೆ ಹಿಂಗ್ ಅಂದ್ರೆ ಮುಗೀತು. ಎಲ್ಲಿಗನ ಹೊಗೆ ಹೋಗುತ್ತಲ್ಲ, ಆ ಹೊಗೆ ಹೋಗೋವರೆಗೂ ಆ ಜಾಗದಲ್ಲಿ ಹುಳಗಳಿರಲ್ಲ, ಹತ್ರಕ್ಕೂ ಬರಲ್ಲ. ಸೊ ಅದಕ್ಕೆ ಹೊಗೆ ತಿದಿಗೆ. ಓಕೆ, ಮತ್ತೆ ಇದೇನು ಈ ಗ್ಲೌಸ್ ಮತ್ತೆ ಇದು ಗ್ಲೌಸ್ ಸರ್, ಇದು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡೋರ್ಗೆ ಸರ್. ಗ್ಲೌಸ್ ಯಾಕೆ ಅಂತಂದ್ರೆ, ನಾವು ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡಕ್ ಹೋದಾಗ ನಾನು ಬರೀ ಕೈಲೇ ಎತ್ತುತ್ತೀನಿ, ನಾನು ಅನುಭವ ಇದೆ. ಕೆಲವ್ರಿಗೆ ಏನಾಗುತ್ತೆ, ನೀವ್ ಎಕ್ಸಾಂಪಲ್, ನೀವು ತಾಣಕ್ ಹೋಗ್ಬೇಕು, ಎತ್ತಕ್ ಹೋಗ್ಬೇಕು, ಒಂದ್ ಹುಳ ಕಡಿತಿದ್ದಂಗೆ ಏನ್ ಮಾಡ್ತೀರಾ, ಕೈಯೆಲ್ಲ ಊತ ಬರುತ್ತೆ. ಸೊ ಇದೊಂದೇ ಕೆಲಸ ಅಲ್ಲ ನಿಮ್ದು. ಸೊ ನೀವು ಇದು ಏನೋ ವರ್ಕಿಂಗ್ ಬೇರೆ ಕಂಪ್ನಿಗಳಿಗೆಲ್ಲ ಹೋಗ್ತಿರ್ತೀರಾ, ಕೈಯು ಇತ್ಕೊಂಡಿರೋದು, ಮುಖ ಉತ್ಕೊಂಡಿರೋದು, ಯಾರು ಏನಾಯ್ತು ಅಂತ ಎಲ್ಲ ಕೇಳ್ತಾರೆ. ಸೊ ನಾವು ಬೇರೆ ಕಡೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಸೊ ಸ್ಟಾರ್ಟಿಂಗ್ ಇನಿಷಿಯಲ್ ಅಲ್ಲಿ ನಾವು ಮುಖ ಪರದೆ, ಒಂದು ಜರ್ಕಿನ್, 2 ಗ್ಲೌಸ್ ಇವು ಯೂಸ್ ಮಾಡ್ಕೊಂಡು ಮ್ಯಾಂಡೇಟರಿ ಆಗಿ ಯೂಸ್ ಮಾಡಿದಾಗ ನಿಮ್ಗೆ ಜೇನು ಕಡಿಯೋದು ಕಡಿಮೆ ಇರುತ್ತೆ. ಈಗ ಮುಖ ಪರ್ದೆ ಹಾಕೊಂಡಾಗ ಈ ಮುಖ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ಫುಲ್ ಸ್ಲೀವ್ ಒಂದು ಜರ್ಕಿನ್ ಹಾಕೊಳ್ಳಿ, ಅಂದ್ರೆ ಆ ಭಾಗಕ್ಕೆ ಜಾಸ್ತಿ ಕಡಿಯುತ್ತೆ ಅಂತನಾ ಸರ್? ಅವು ಅಟ್ಯಾಕ್ ಮಾಡೋದು ಆಲ್ಮೋಸ್ಟ್ ಕೈ ಮತ್ತು ಮುಖಕ್ಕೆ. ನಾವು ಕಷ್ಟ ಕೈ ಇಡ್ತೀವಲ್ಲ, ಕೈಗೆ ಬರುತ್ತೆ. ಈಗ ಬಂದು ಮುಖದ ಹತ್ರ ಬರ್ತವೆ, ಹೈಟ್ ಬಂದಾಗ ಮುಖದ ಹತ್ರ ಬಂದ್ಬಿಡ್ತವೆ. ಇಲ್ಲೆಲ್ಲ ಕುತ್ಕೊಳ್ಳೋ, ಇಲ್ಲೆಲ್ಲ ಕಚ್ಚಲ್ಲ, ತುಂಬಾ ರೇರ್. ಇಲ್ಲೆಲ್ಲ ಕುತ್ಕೊಂಡ್ಬಿಡ್ತವೆ, ಮೈ ಮೇಲೆಲ್ಲ ಕುತ್ಕೊಂತವೆ, ಶರ್ಟ್ ಮೇಲೆ ಕುತ್ಕೊಂತವೆ, ಬೆಳಕ್ ಬಿಟ್ರೆ ಬೆಳಕಿನ ಮೇಲೆ ಕುತ್ಕೊಂತವೆ. ಸೊ ಈ ತರ ಅದ್ರದ್ದು ಫಸ್ಟ್ ಅಟ್ಯಾಕ್ ಮಾಡೋದು ಕೈ ಮತ್ತು ಮುಖಕ್ಕೆ. ಸೊ ಈ ಮೆಟೀರಿಯಲ್ ಯಾವ್ದ್ರಿಂದ ಸರ್? ಇದು ಉಲ್ಲನ್, ಇದು ಬೇರೆ ಬೇರೆ ತರ ಡಿಸೈನ್ ಬರ್ತವೆ. ಇದೆಲ್ಲ ಉಲ್ಲಂದು ತಗೊಂಡ್ಬಿಟ್ರೆ ಇನ್ನೊಂದೇನು ಅಂತಂದ್ರೆ, ಈಗ ಸಪೋಸ್ ಇದು ಕೈ ಇಟ್ಟಕ್ ಹೋಗ್ತೀನಿ ಅನ್ಕೊಳ್ಳಿ, ಇದ್ರ ಮೇಲೆ ಬಂದ್ ಕುತ್ಕೊಳುತ್ತೆ, ಇದು ತಡೆಯುತ್ತೆ ಮುಳ್ಳು ಒಳಗ್ ಹೋಗಲ್ಲ, ನಮ್ಗೆ ಸ್ಕಿನ್ ಟಚ್ ಆಗಲ್ಲ, ಅಲ್ಲೇ ಸಿಗಾಕೊಂಡಿದ್ದು ಅಲ್ಲೇ ಇರುತ್ತೆ. ಹುಳ ಮಾತ್ರ ಕಳಚ್ಕೊಂಡ್ ಬಿದ್ದೋಗುತ್ತೆ. ಸೊ ಇಲ್ಲಿಗನ ಸ್ಲೀವ್ ಇರುತ್ತೆ, ಸೊ ಬಾಡಿ ಫುಲ್ ಕವರ್ ಇರುತ್ತೆ. ಸೊ ಅವಾಗ ನೀವು ಈಸಿಯಾಗಿ ಮಾಡಬಹುದು. ಸೊ ಆ ಉದ್ದೇಶಕ್ಕೋಸ್ಕರ. ಆಮೇಲೆ ಏರಿನ ಬಿಡಿಸ್ಬೇಕು ಅಂದ್ರೆ ಚಾಕು ಬೇಕಾಗುತ್ತೆ. ಚಾಕುಲ್ಲಿ ಹೇಗ್ ಬಿಡಿಸ್ತೀರಾ ಏರಿನ? ಅಂದ್ರೆ ಅದು ಜಾಯಿಂಟ್ ಆಗಿರುತ್ತಲ್ಲ. ಈಗ ನೋಡಿ, ಇದು ಕಚ್ಕೊಂಡಿದೆ ಅನ್ಕೊಳ್ಳಿ, ಈಗ ತೋರಿಸ್ತೀನಿ ನೋಡಿ, ಇಲ್ಲಿ ಕಚ್ಕೊಂಡಿದೆ. ಇದನ್ನ ಈಗ ನಿಧಾನಕ್ಕೆ ಹಿಂಗ್ ಬಿಡಿಸ್ಕೊಂತೀನಿ ಇದರಿಂದ. ಇಷ್ಟೇ, ಈ ತರ ಬಿಡಿಸ್ಕೊಳಕ್ಕೆ. ಆಮೇಲೆ ಕೆಟ್ಟೋಗಿರೋ ಏರಿಗಳನ್ನ ಕಟ್ ಮಾಡೋದಕ್ಕೆ ಚಾಕು ಬೇಕಾಗುತ್ತೆ. ಸೊ ಚಾಕು ಆದ್ಮೇಲೆ ಬ್ರಷ್ ಇಟ್ಕೊಂಡಿದೆ ಸರ್. ಇದು ಬ್ರಷ್ ಬಂದು ತಳಮನೆ ಕ್ಲೀನ್ ಮಾಡ್ಬೇಕು. ನಾವು ಯಾವ್ದೇ ಜೇನ್ ಪೆಟ್ಟಿಗೆ ತಗೊಂಡ್ರು ಹೊಸದಾಗಿ ನಾವು ತಳಮನೆ ಕ್ಲೀನ್ ಮಾಡ್ತಾನೆ ಇರ್ಬೇಕು. ಯಾಕಂತಂದ್ರೆ ನಿಮ್ಗೆ ರೆಡಿ ಇರೋ ಬಾಕ್ಸ್ ಅಲ್ಲೇ ತೋರಿಸ್ತೀನಿ ಬನ್ನಿ. ಮುಂಚೆ ಸ್ಟ್ಯಾಂಡ್ ತಂಬ ನೋಡಿ. 15 ದಿವಸಕ್ಕೆ ಒಂದ್ಸತಿ ಇದನ್ನ ಕ್ಲೀನ್ ಮಾಡ್ಕೊಳೋದು ನಮ್ ಕೆಲಸ ಆಗಿರುತ್ತೆ. ಏನಿಲ್ಲ, ಈ ತರ ಒಂದು ಬ್ರಷ್ ತಗೊಳ್ಳಿ, ಗ್ಲೌಸ್ ಇದ್ರೆ ಗ್ಲೌಸ್, ಬಟ್ಟೆ ಇದ್ರೆ ಒಂದ್ ಬಟ್ಟೆ ಫುಲ್ಲು ಇದು ಹಿಂಗೆಲ್ಲ ಕ್ಲೀನ್ ಮಾಡ್ಕೊಂಡು ಎವ್ರಿ 15 ಡೇಸ್ಗೆ ಒಂದ್ಸತಿ. ನೋಡಿ, ಈ ಮೇಲ್ಗಡೆ ಕ್ಯಾಪ್ ತೆಗಿಬಾರ್ದು. ಈ ತರದ್ ಒಂದ್ ಸಪ್ರೇಟ್ ಇತ್ತು ಅಂದ್ರೆ ನಿಧಾನಕ್ಕೆ ಈ ರೀತಿ ಎತ್ಕೊಂಡು, ಈಗ ನಿಮ್ಗೆ ಮೇಣದ ಹುಳ ಯಾವ ತರ ಇದೆ ಅಂತ ತೋರಿಸ್ತೀನಿ ತಡೀರಿ. ನೋಡಿ, ಈ ತರ ಹುಳ ಇರ್ತಾವ ನೋಡಿ, ಇಷ್ಟ. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೇಣದ ಹುಳು, ಕಾಣಿಸ್ತಾ ಇದೆ ಇಲ್ಲಿ. ರೌಂಡ್ ಅಲ್ಲ, ರೌಂಡ್ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಉದ್ದಕ್ಕೆ ರೆಡ್ ಕಲರ್ ಅಲ್ಲ, ವೈಟ್ ಕಲರ್. ಇಲ್ಲಿ ಇದು ಮೇಣದ ಹುಳು. ಇದು ಓಡಾಡ್ಬೇಕಾದ್ರೆ ಅದು ಇನ್ನೊಂದು ಹೂವಿನ ಮೇಲೆ ಕೂತಾಗ ಅದ್ರಲ್ಲಿರೋ ಮೊಟ್ಟೆಗಳು ಅದ್ರ ಕಾಲ್ ಜೊತೆನೆ ಬರೋ ಚಾನ್ಸಸ್ ಇರುತ್ತೆ. ಆ ತರ ಬಂದಾಗ ಇಲ್ಲಿ ನೋಡಿ, ಇದನ್ನ ಕ್ಲೀನ್ ಮಾಡೋದು ಇಷ್ಟೇ. ಈಗ ತಗೊಳ್ಳಿ, ಹಿಂಗೆ ಬ್ರಷ್ ತಗೊಳ್ಳಿ, ಇದನ್ನೆಲ್ಲ ಈ ತರ. ಇದಕ್ಕೆ ನೀರ್ ಹಾಕಿ ನೀರ್ಗೀರ್ ಏನು ಹಾಕ್ಬಾರ್ದು, ಏನು ಮಾಡೋದು ಬೇಡ. ನಿಮ್ ಗ್ಲೌಸ್ ಇಲ್ಲಿ ನೋಡಿ, ಇಷ್ಟೇ. ಹಿಂಗ್ ತಗೊಳ್ಳಿ, ಇಟ್ಟಿರೋ ಸ್ಟ್ಯಾಂಡ್ ನ ನೋಡಿ, ಇಲ್ಲೆಲ್ಲ ಜಿರ್ಲೆ ಪರ ಇದ್ರೆ ಹಿಂಗೆಲ್ಲ ತೆಗೀರಿ. ಇಷ್ಟೇ ಕ್ಲೀನಿಂಗ್, ಇಷ್ಟೇ. ಇದು 15 ದಿವಸಕ್ಕೆ ಇದೊಂದು ಕೆಲಸ ಮಾಡ್ಬೇಕಾಗುತ್ತೆ ಅಷ್ಟೇ. ನೀವು ತಿರ್ಗಾ ಇದೇ ತರ ಇಡಿ. ಫಸ್ಟ್ ತಣಮಣಿ ಕ್ಲೀನ್ ಆಗಿ ಇಟ್ಕೊಳ್ಳಿ, ಹಿಂಗ್ ಒರೆಸ್ಕೊಳ್ಳಿ ಕ್ಲೀನ್ ಆಗಿ. ತಿರ್ಗಾ ಅದೇ ಬಾಕ್ಸ್ ನ ತೆಗೆದ್ಬಿಟ್ಟು ನಿಧಾನಕ್ಕೆ ಎತ್ತಿ, ಅಲ್ಲಿಂದ ಬರುತ್ತೆ ಈ ಕಡೆ ಬರುತ್ತೆ ನೋಡಿ. ಅಲ್ಲಿಂದ ಇಲ್ಲಿಗೆ ಇಟ್ಟಾಗ ಈ ಹುಳ ಇಲ್ಲಿಗೆ ಬಂತು. ಈಗ ಮತ್ತೆ ಇವೆಲ್ಲ ಮತ್ತೆ ಏನಿಲ್ಲ, ಸುಮ್ನೆ ಇಷ್ಟೇ. ಉಫ್ ಅಂದ್ರೆ ಹೋಗ್ಬಿಡುತ್ತೆ, ಗಾಳಿ ಬಿಟ್ರೆ ಹೊರಟೋಗುತ್ತೆ. ಈಗ ಅದ್ರ ಕುಟುಂಬ ಈಗ ತಳಮನೆ ಕ್ಲೀನ್ ಆಗಿದೆ. ಇನ್ನು 10-15 ದಿವಸ ಅದನ್ನ ಮುಟ್ಟಕ್ಕೆ ಹೋಗೋದ್ ಬೇಡ. ನಾವು ಇದಕ್ಕೊಂದು ಟೇಪ್ ಹೊಡೆದ್ಬಿಟ್ಟು, ನೀರ್ ಹೋಗ್ದಂಗೆ ಒಂದ್ ಟೇಪ್ ಹೊಡೆದ್ರೆ ಸಾಕು.
ಸೊ ಮಳೆಗಾಲದಲ್ಲಿ ಟೇಪ್ ಹೊಡಿಬೇಕು. ಮಳೆಗಾಲದಲ್ಲಿ ಟೇಪ್ ಹೊಡಿತೀನಿ ಸರ್ ನಾನು. ಮಳೆ ಬಂದಾಗ ಒಳಗಡೆ ಶುಗರ್ ಫೀಡಿಂಗ್ ಎಲ್ಲ ಇದ್ ಮಾಡ್ಬಿಟ್ಟು ನಾನು ಕಂಪ್ಲೀಟ್ ಆಗಿ ಅದು ಇದನ್ನ ಇಟ್ಬಿಡ್ತೀನಿ. ಸರ್ ಈಗ ಜೇನು ನಮಗೆ ಕಚ್ಬಿಟ್ಟಿದೆ, ಏನೇನು ಪ್ರಿಕಾಷನ್ ಅಂದ್ರೆ ಏನೇನು ತಗೊಬೇಕು ಸ್ಟೆಪ್ಸ್ ನ? ಸರ್ ಜೇನು ಇದು ತುಡುವೆ ಜೇನು ಕಡಿದ್ರೆ ಅಂತದ್ ಏನಾಗಲ್ಲ, ಅದು ಮುಳ್ ಬಿಟ್ಟಿರುತ್ತೆ, ಮುಳ್ಳನ್ನ ತೆಗಿಯೋದು. ಮುಳ್ ತೆಗೆದ್ಬಿಟ್ಟು ಜೇನುತುಪ್ಪ ಸಿಕ್ಕಿದ್ರೆ ಜೇನುತುಪ್ಪ, ಅಕಸ್ಮಾತ್ ಯಾವ್ದು ಸಿಗ್ಲಿಲ್ವಾ ಒಂದ್ ಎಲೆ ತಗೊಂಡು ಅದನ್ನ ಹಿಂಗ್ ರಬ್ ಮಾಡಿ, ಅದು ಸ್ಮೆಲ್ ಬರಬಾರ್ದು ಅಷ್ಟೇ. ಅದು ಚುಚ್ಚಾದಾಗ ಅದು ಸ್ಮೆಲ್ ಬಂದಾಗ ಇವಕ್ಕೆ ಒಂಥರ ಅಲಾರಾಮ್ ಹೊಡೆದಂಗೆ ಏನಾಗಿದೆ ಅದು ಸ್ಮೆಲ್ ಬಂದಾಗ ಅದು ಆಟೋಮೆಟಿಕ್ ಆಗಿ ರಿಯಾಕ್ಟ್ ಆಗ್ಬಿಡ್ತಾವ, ಎಲ್ಲ ಎದ್ ಬರ್ತಾವ. ಸಡನ್ ಕಚ್ಚಿದ ತಕ್ಷಣ ನಾವ್ ಏನಾದ್ರೂ ಜಸ್ಟ್ ಸ್ಮೆಲ್ ಅದು ಹೋಗ್ದಂಗೆ ಅದನ್ನ ಜಸ್ಟ್ ಅದು ಯಾವ್ದಾದ್ರು ಒಂದು ಎಲೆನೋ ಏನ್ರಲ್ಲಾದ್ರೂ ತೊಳ್ಕೊಳ್ಳಿ ಅಷ್ಟೇ. ಸುಮ್ನೆ ಹಿಂಗ್ ಗುಜ್ಕೊಂಡ್ರೆ ಸಾಕು, ಸ್ಮೆಲ್ ಇರಲ್ಲ. ಅಗೇನ್ ಅದ್ರ ಜೊತೆ ನೀವು ಮಾಮೂಲಿ ಏನ್ ವರ್ಕ್ ಮಾಡ್ಕೋಬಹುದು ಮಾಡ್ಕೋಬಹುದು. ಈಗ ನಾವು ನಮ್ ಎಲ್ಲಾದ್ರೂ ಹೋಗ್ತಾ ಇರ್ತೀವಿ, ಸಡನ್ ಆಗಿ ಜೇನ್ ಎದ್ ಬಿಡುತ್ತೆ, ಸೊ ಅವಾಗ ಸಡನ್ ಆಗಿ ಓಡೋಗೋದು ಅವೇನು ಮಾಡಕ್ ಹೋಗ್ಬೇಡಿ. ಜೇನು ಯಾವಾಗ್ಲೂ ಎದ್ರು ಒಂದೇ ಜಾಗದಲ್ಲಿ ಕಂಡಿತಾರಲ್ಲ, ಒಂದ್ 5-10 ನಿಮಿಷ ಅಲ್ಲೇ ಸುತ್ತಿರ್ತೇವೆ. ಯಾವ್ದಾರು ಮರ ಸಿಕ್ತು ಅಂದ್ರೆ ಮರಕ್ ಹೋಗಿ ಜೇನ್ ಎದ್ರೆ ನಾವ್ ಇಲ್ಲೇ ಸುಮ್ ಕುತ್ಕೊಂಡ್ಬಿಡೋದ, ಏನಾಗಲ್ಲ. ಏನು ಕಡೆಯಲ್ಲ. ಇವಂತೂ ಇದುವರೆಗೂ ನಮ್ಗೆ ಆತರದ್ ಯಾವ್ದು ಎಕ್ಸ್ಪೀರಿಯನ್ಸ್ ಆತರ ಎದ್ದಿದೆ. ಹೆಜ್ಜೆನ್ ಏನಾರು ಆಟೋಮೆಟಿಕ್ ಆಗಿ ಎದ್ದೋಳ್ಬಿಡ್ತವೆ. ಈಗ ಒಂದ್ ನಾಯಿ ಬಂದು ಅಥವಾ ಒಂದ್ ಕೋತಿ ಬಂದು, ಒಂದ್ ಕೋತಿ ಇಲ್ಲ ಕೋತಿಗಳಿದ್ವು, ಜೇನು ಕೇಳೋಕೋಸ್ಕರ ಓಡ್ ಬಂದು ಜೋರಾಗಿ ಒದ್ದು ಕೆಳಗ್ ಬೀಳಿಸ್ಬಿಡ್ತವೆ. ಅವಾಗ ಹುಳುಗಳು ಎದ್ದಿರ್ತವೆ, ಹೋಗ್ತಿವಿ. ಅವಾಗ ನಮ್ಮನ್ನೇನ್ ಕಡ್ದಿಲ್ಲ ಇದುವರೆಗೂ, ಕಡ್ದಿಲ್ಲ. ಹಂಗೆ ಹೋಗೋದು, ಹಂಗೆ ಎತ್ತಿಕ್ ಕಡೋದು. ಚುಚ್ಚುರೊಂದ್ ಯಾಕೆ ಚುಚ್ಚುತ್ತವೆ, ಸುಮ್ನೆ ಹಿಂಗ್ ಅನ್ಕೊಂಡ್ ಬರೋದು ಅಷ್ಟೇ. ಅವೆಲ್ಲಾ ಬಂದು ನನ್ನನ್ನೇ ಕಚ್ಬೇಕು ಅಂತ ಬರಲ್ಲ ಅವು. ಅವ್ ನನ್ನ ಎನಿಮಿ ಅಲ್ವಲ್ಲ ನಮ್ಗೆ. ಅದೇನೋ ಒಂದ್ ಅಚಾತುರಿ ಆಗಿರುತ್ತೆ, ಒಂದ್ ಚುಚ್ಚಿರುತ್ತೆ, ಅದನ್ನ ಜಸ್ಟ್ ಅದನ್ನ ಇಗ್ನೋರ್ ಮಾಡ್ಕೊಂಡು ಜೇನ್ ಕಚ್ಚಿದಾಗ ಗಾಬರಿ ಬೀಳೋದು, ಗಾಬರಿ ಬಿದ್ದು ಹಿಂಗಿನ್ನ ಡಾನ್ಸ್ ಹಿಂಗೆಲ್ಲ ಆಡಿದ್ರೆ ಇನ್ನೇ ಬರೀ ಯಥೇಚ್ಛವಾಗಿ ಬಂದ್ ಕಚ್ಚುತ್ತವೆ. ಬಂತ ಈ ಕಚ್ಚುತ್ತಾ ಸುಮ್ನೆ ಜಸ್ಟ್ ಔಟ್ ತಿರ್ಕೊಂಡು ಹಿಂಗ್ ಹೊರಟೋಗ್ಬಿಡಿ. ಏನು ಶೇಕಿಂಗ್ ಗೀಕಿಂಗ್ ಏನು ಮಾಡ್ಬಿಡಿ. ಈಗ ಚುಚ್ಚುತ್ತು ಅಥವಾ ಎದ್ಬಿಟ್ಟು ಈಗ ಸಡನ್ ಆಗಿ ಎದ್ಬಿಡ್ತು, ಎದ್ದ ತಕ್ಷಣ ಸುಮ್ನೆ ಬಂದ್ಬಿಡಿ ಈ ಕಡೆ. ನೀವು ಅಲ್ಲೇ ನಿಂತ್ಕೊಂಡು ಬರ ಅನ್ನೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ. ಈಗ ಉರುಬ್ದೆ ಇವಾಗೆಲ್ಲ ಜೇನ್ ಎದ್ದೋಳ್ತಲ್ವ, ಇವಾಗ ಹುಳಗಳು ಎದ್ದೋಳ್ತಲ್ವಾ, ಏನಾದ್ರು ನಿಮ್ಗೆ ಕಚ್ಚುತ್ತಾ? ಇಲ್ಲ ಏನು ಮಾಡ್ಲಿಲ್ಲ. ಅವ್ ಎದ್ದೋಳ್ತಾವ, ಅವಗೂ ಗೊತ್ತಿರುತ್ತೆ ಅವು ಈ ಕಚ್ಚಬಾರ್ದು, ನಾವು ಸಾಯ್ತೀವಿ ಅಂತ ಅವಗೂ ಸೆನ್ಸ್ ಇದ್ದೇ ಇರುತ್ತೆ. ಬಟ್ ಅದಕ್ಕೂ ಮೀರಿ ನಾವು ಹರ್ಟ್ ಮಾಡಿದಾಗ ನಮ್ಮನ್ನ ಹರ್ಟ್ ಮಾಡೇ ಮಾಡುತ್ತೆ. ಅವಾಗ ಕಚ್ಚುತ್ತೆ ಅಷ್ಟೇ. ಕಚ್ಚುತ್ತೆ, ಕಚ್ಚಲ್ಲ ಚುಚ್ಚುತ್ತದು. ಚುಚ್ಚುತ್ತೆ. ಜೇನ್ ಗೂಡು ಕಟ್ಟಿದಾಗ ಈ ಹುಡುಗರು ಸುಮ್ನೆ ಕಲ್ಲು ಹೊಡೆಯೋದು, ಹಂಗೆಲ್ಲ ಹೊಗೆ ಮಾಡೋದು ಮಾಡ್ಬಾರ್ದು ಅಂತ ಹೇಳ್ಬೇಕಷ್ಟೇ. ಜೇನ್ಗಳ ಬಗ್ಗೆ ಅವ್ರಿಗೆ ಜೇನ್ ಎಂತ ಒಳ್ಳೆ ಕೆಲಸ ಮಾಡುತ್ತೆ, ರೈತರಿಗೋಸ್ಕರ ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಅವ್ರಿಗೆ ಹೇಳ್ಬೇಕು ಅಷ್ಟೇ. ಅವ್ರಿಗೆ ಕಲ್ಲು ಹೊಡಿಬೇಡ ಅಂತ ಅವ್ರನ್ನ ಕಾಯ್ಕೊಂಡ್ ಕುತ್ಕೊಳಕ್ಕಾಗಲ್ಲ. ಸೊ ಅವ್ರಿಗೆ ಕಲ್ಲು ಹೊಡಿಬೇಡ್ರಪ್ಪ, ಜೇನ್ ಇದ್ರೇನೆ ಮಾತ್ರನೇ ಹಿಂಗಿರೋದು, ಜೇನ್ ಇದ್ರೇನೆ ನಾವಿರೋದು. ಜೇನ್ ಇಲ್ದಲ್ಲ ಇದ್ರೆ ಏನಿಲ್ಲ. ನೀವು ಜೇನ್ನ ಒಂದಿಷ್ಟು ತುಪ್ಪ ತಿನ್ನಕ್ಕೋಸ್ಕರ ಅದ್ರ ಸಂಸಾರನೇ ನಾಶ ಮಾಡ್ಬಿಟ್ರೆ ಬಿಟ್ಟು ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ಇದನ್ನ ಜೇನುತುಪ್ಪ ತಿನ್ಬೇಕು ಅಂತ ಅಂದ್ರೆ ಅದಕ್ಕೆ ಬೇರೆ ತರ ಇದೆ ನೋಡಿ, ಈ ತರ ಇದೆ. ಈ ತರ ಮಾಡ್ಕೊಂಡು ಜೇನುತುಪ್ಪನು ಅವು ತಿಂತವೆ, ನಾವು ತಿನ್ಬಹುದು, ನಮಗೂ ಆದಾಯ ಐತೆ, ಅವು ಉಳ್ಕಂತವೆ, ನಾವು ಉಳಿತೀವಿ. ಅದ್ ಬಿಟ್ಬಿಟ್ಟು ಒಂದ್ ಜೇನ್ ಗುಡ್ಕೆ ಐತೆ ಅನ್ಬಿಟ್ಟು ಹೋಗಿ ಬೆಂಕಿ ಹಾಕೋದು, ಅದು ಸುಟ್ಟಾಕೋದು, ಅದನ್ನ ಕಿತ್ತಾಕೋದು, ಅದ್ರ ಮೊಟ್ಟೆ ಎಲ್ಲ ಹಾಳು ಮಾಡೋದು, ಅವೇನು ಮಾಡ್ಬೇಡಿ. ಜೇನಿನ ರಕ್ಷಣೆ ಮಾಡಿ ರೈತರಿಗೆ. ಸರ್ ಅವಾಗ್ಲೇ ಒಂದ್ ಮಾತು ಹೇಳ್ದೆ, ಎರೆಹುಳು ಹೇಗೋ ರೈತನ್ಗೆ ಜೇನುಳನು ಹಾಗೆ. ಎರಡು ಅಣ್ತಂದಿರೋರು, ಅವೆರಡೂ ನಮಗ್ ಬೇಕಾದವೆ. ಅವು ಒಂದು ತೋಟದಲ್ಲಿ ನೆಲದಲ್ಲಿ ಎರೆಹುಳ ಇರ್ಬೇಕು, ಮರದಲ್ಲಿ ಜೇನ್ ಇರ್ಬೇಕು. ಅವೆರಡು ಇತ್ತು ಅಂದ್ರೆ ಫಸ್ಟ್ ಕ್ಲಾಸ್. ಫುಲ್ ಸೌಂಡ್ ಮಾಡ್ತದಲ್ಲ ಸರ್. ನೋಡ್ಬೋದು ಮೊಟ್ಟೆಗಳು, ಅದು ಡಾಟ್ಸ್, ವೈಟ್ ಡಾಟ್ಸ್ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ ನಿಮ್ಗೆ? ಇದೆಲ್ಲ ಇದೆಯಲ್ಲ ಇದು, ಇವೆಲ್ಲ ಮೊಟ್ಟೆಗಳು ಅದ್ರದ್ದು. ಇನ್ನ ಒಳಗಡೆ ಹೋದ್ರೆ ಲಾರ್ವಾ ತರ ಕಾಣಿಸ್ತಾ ಇದೆ ನೋಡಿ, ಒಳಗಡೆ ವೈಟಿಗೆ ಒಳಗಡೆ ಅವೆಲ್ಲ ಮರಿಗಳು. ಅವಕ್ಕೆ ಒಂದೊಂದೇ ಅವಕ್ಕೆ ಆಹಾರನ ತಂದು ಈ ತರ ಶೀಲ್ಡ್ ಮಾಡುತ್ತೆ. ಅದು ಕಂಪ್ಲೀಟ್ ಆದ್ಮೇಲೆ ಹುಳ ಆಚೆ ಬರುತ್ತೆ. 18ರಿಂದ 21 ದಿವಸದೊಳಗಡೆ ಒಂದು ಹುಳ ಆಚೆ ಬರುತ್ತೆ. ಸೊ ಈ ಒಂದು ಫ್ಯಾಮಿಲಿಯಲ್ಲಿ ಅಂದಾಜು ಎಷ್ಟು ಹುಳಗಳು ಇರಬಹುದು ಸರ್? ಒಂದು ಇದರಲ್ಲಿ ಕಡಿಮೆ ಅಂದ್ರೆ 6000ದಿಂದ 10,000 ಒಂದು ಕುಟುಂಬ ಸೇರಿ ಇರುತ್ತೆ ಸರ್. ಒಂದು ಬಾಕ್ಸ್ ಅಲ್ಲಿ 10,000 ಹೋಗುತ್ತೆ ಹುಳುಗಳ ಸಂಖ್ಯೆ. ಸೊ ಇವಾಗ ಈ ಕಂಪಾರ್ಟ್ಮೆಂಟ್ ಅಲ್ಲಿ ನಮಗೆ ಇಲ್ಲೇ ಜೇನಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಜೇನ್ ಇಲ್ಲೇ ಶೇಖರಣೆ ಆಗಿದೆ ಸರ್. ಯಾವುದೇ ನೀವು ಜೇನು ಹೆಜ್ಜೆನ್ ತೊಳಿ, ಕೋಲ್ ಜೇನ್ ತೊಳಿ, ತೊಡುವೆ ಜೇನ್ ತೊಳಿ, ಮೇಲ್ಭಾಗದಲ್ಲಿ ಮಾತ್ರ ಜೇನು ಸ್ಟಾಕ್ ಮಾಡೋದು. ಮಧ್ಯದ ಭಾಗದೆಲ್ಲ ಮೊಟ್ಟೆಗಳಿವು. ಅವೆಲ್ಲ ಮೇಲ್ಭಾಗ ಎಲ್ಲ ಅಪ್ಪರ್ ವರ್ಷನ್ ಲೇಯರ್ ಇದೆಯಲ್ಲ, ಅದೆಲ್ಲ ಜೇನೆ, ಜೇನ್ ತುಪ್ಪ. ಈ ಒಂದು ಕುಟುಂಬ ಈ ಫ್ರೇಮ್ ಅಲ್ಲಿ ಇರೋಂತ ನೋಡಿ, ಪರಾಗ ತಗೊಂಡೋಗ್ತಾ ಇದೆ, ಕಾಣಿಸ್ತಾ ಇದೆ ಅಲ್ಲಿ ಒಳಗಡೆ. ಈಗ ನೋಡಿ ಅದೇನ್ ಮಾಡುತ್ತೆ ಅಂತ ಹಂಗೆ ಅಬ್ಸರ್ವ್ ಮಾಡಿ. ಅದು ಇವಾಗ ಕೆಲಸ ಮಾಡೋದು ಗೊತ್ತಾಗುತ್ತೆ ನಿಮ್ಗದು. ಸೊ ಅದು ಕಾಲಲ್ಲಿ ಪರಾಗ, ಅದನ್ನ ಗೂಡೊಳಗೆ ಕುದುರಿಸುತ್ತದು ನೋಡಿ. ಹಂಗೆ ನೋಡಿ, ಅದನ್ನ ಒಳ್ಳೆ ಸಿಕ್ತು ನಿಮ್ಗೆ. ಅದು ಈ ಹುಳನ ಅಬ್ಸರ್ವ್ ಮಾಡಿ, ವೈಟ್ ಕಲರ್ ಕಾಣ್ತದೆ ನೋಡಿ ಪರಾಗ ನೋಡಿ, ಅದ್ರೊಳಗೆ ಹೋಗಿ ಉದುರಿಸುತ್ತದನ್ನ. ಅದ್ರ ಗೂಡ್ ಸಿಕ್ತದಲ್ಲಿ ಅಲ್ಲಿ ಹೋಗುತ್ತಲ್ಲಿ. ವೈಟ್ ಕಲರ್ ಕಾಣ್ತದೆ ನೋಡಿ, ಕಾಲಿಗೆ ಅಂಟ್ಕೊಂಡಿರೋದು ಅದು ಪರಾಗ. ಅದನ್ನ ಅಲ್ಲಿ ಸ್ಟಾಕ್ ಮಾಡುತ್ತಾ?
ಅದು ಮೊಟ್ಟೆ ಇಟ್ಟಿರುತ್ತಲ್ಲ ಆ ಮೊಟ್ಟೆ ಒಳಕ್ ಹಾಕುತ್ತೆ ಅದನ್ನ. ಅದಕ್ಕೆ ಆಹಾರ 21 ದಿವಸದವರೆಗೂ ಅದನ್ನ ತಿಂದು ಅದು ಬೆಳಿಬೇಕು ಆ ಮೊಟ್ಟೆಗೆ. ಆ ಮೊಟ್ಟೆಗೆ ಹಾ. ಅದೆಲ್ಲ ಹಾಕಿ ಶೀಲ್ಡ್ ಮಾಡ್ಬಿಡುತ್ತೆ ಈ ತರ. ಕಾಣಿಸ್ತಾ ಇದೆಯಾ ಇಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಬಬುಲ್ ತರ ಉಬ್ಬೈತಲ್ಲ ಅದು ಗಂಡು ಮೊಟ್ಟೆ. ಇವೆಲ್ಲ ಫ್ಲಾಟ್ ಇದೆ ನೋಡಿ, ಇವೆಲ್ಲ ಹೆಣ್ಣು ಮೊಟ್ಟೆಗಳು. ಇವೆಲ್ಲ ಹೆಣ್ಣು ನೊಣಗಳ ಮೊಟ್ಟೆಗಳು. ಉಬ್ಬಿರೋದು ಗಂಡು ನೊಣದ ಮೊಟ್ಟೆ. ಎಲ್ಲಿ ಉಬ್ಬಿದೆ ಹೇಳಿ? ಇಲ್ಲಿ 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 ತಡಿ ತೋರಿಸಿರೋ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಬಲ್ಬ್ ತರ ಮೇಲ್ಗಡೆ ಬಂದಿದೆ ನೋಡಿ, ಅದು ಗಂಡು ನೊಣದ ಮೊಟ್ಟೆ. ಓಕೆ. ಹೆಣ್ಣ ಮೊಟ್ಟೆಗೆ ಫ್ಲಾಟ್ ಇರುತ್ತೆ. ಇದೆಲ್ಲ ಫ್ಲಾಟ್ ಇದೆ ನೋಡಿ ಇದೆಲ್ಲ. ಇದ್ ನನಗ ಚುಚ್ಚುತ್ತೀಗ ಈಗ್ಲಾಗ್ಲೋ ಚುಚ್ಚುತ್ತೀಗ ಅದ್ ಬಂದಿ ಸ್ಪೀಡಲ್ಲಿ ಹಂಗೈತೆ. ಇದು ಮುಖ ಪರದೆ. ಇದನ್ನ ಹಾಕೋಣದ್ರಿಂದ ಏನಪ್ಪಾ ಒಂದು ಬೆನಿಫಿಟ್ ಅಂತ ಅಂದ್ರೆ, ಇದನ್ನ ನೀವು ಈ ರೀತಿ ಹಾಕೊಂಡಾಗ ಮುಖಕ್ಕೆ ಸೇಫ್ಟಿ ಸಿಗುತ್ತೆ ನಿಮ್ಗೆ. ಮುಖ ಮತ್ತೆ ಈ ಪೋರ್ಷನ್ ಗೆ ಸೇಫ್ಟಿ ಇರುತ್ತೆ. ಕುತ್ತಿಗೆ ಹತ್ತ ತನಕ ಕವರ್ ಆಗಿ ಇಲ್ಲಿಗೆಲ್ಲ ನಾವು ಜರ್ಕಿನ್ ಯೂಸ್ ಮಾಡ್ತೀವಿ. ಸರಿನಾ? ಇದು ಮುಖಕ್ಕೆ ಎಲ್ಲೂ ಅಟ್ಯಾಕ್ ಮಾಡೋದಕ್ಕಾಗಲ್ಲ. ಸೊ ಡೈರೆಕ್ಟ್ ಆಗಿ ಬಂದ್ರು ಇಲ್ಲಿ ಕುತ್ಕೊಳ್ತಾವೆ, ಇಲ್ಲಿ ಕುತ್ಕೊಳ್ತೇವೆ, ಅವು ಸಾಯಲ್ಲ. ಸೊ ನಮಗೆ ಮುಖ ಸೇಫ್ಟಿ ಆಯ್ತು. ಸೊ ಜೇನ್ ತೆಗಿಬೇಕಾದ್ರೆ ಇದನ್ನ ಹಾಕೊಳ್ಳೇಬೇಕಾ? ಏನಿಲ್ಲ, ಮ್ಯಾಂಡೇಟರಿ ಇಲ್ಲ ಸರ್. ನಾನು ಅಷ್ಟೇ ಇವಾಗ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದೀನಿ ಅಂತಂದ್ರೆ ಮುಖಕ್ಕೆ ಕಡಿತಂದ್ರೆ ಇಷ್ಟು ಅಪ್ಪ ಉತ್ಕೊಳುತ್ತೆ. ಸೊ ಈ ಹೊರಗಡೆ ಹೋಗೋದಿಲ್ಲ ಅಂತಂದ್ರೆ ನ್ಯಾಚುರಲ್ ಇವಾಗ ಹೆಂಗ್ ತೆಗೆದು ಹಂಗ್ ತೆಗಿತೀವಿ. ಒಂದೆರಡು ಚುಚ್ಚಿದ್ರೆ ಏನಾಗಲ್ಲ, ಒಂದ್ 3 ದಿವಸ ರೆಸ್ಟ್ ಮಾಡ್ದಂಗ ಆಗುತ್ತೆ ಅಂತ ಇರ್ತೀವಿ. ಬಟ್ ಈಗ ಹೊರಗಡೆ ಹೋಗಬೇಕಾದಂತ ಸಂದರ್ಭ ಇದ್ದಾಗ ನಾನು ಸೇಫ್ಟಿ ಯೂಸ್ ಮಾಡ್ಲೇಬೇಕು. ಸೊ ನಮ್ ಸೇಫ್ಟಿಗೆ ಅಲ್ಲ. ಮುಖ ಊದ್ಕಂತು ಅಂತಂದ್ರೆ ಮುಖ ಸುಮ್ನೆ ಏನ್ಕೆ ಅಲ್ವಾ? ಹೊರಗಡೆ ಏನು ಇಷ್ಟಪ್ಪ ಊದ್ಕೊಂಡಿದ್ರೆ ಆಗ್ಲೇ ಏನ್ಕೆ ಅಂತ ಕೇಳ್ತಾರೆ. ಸೊ ನಮಗೂ ಸೇಫ್ಟಿ, ಅದಕ್ಕೂ ಏನಾಗಲ್ಲ.